Hello students, we have came across the different aspects of crystal structure. Okay, on the different aspects ನಾವು ಸ್ಟಡಿ ಮಾಡಿದ್ವಿ crystal structure ಅಲ್ಲಿ. In that the crystal has been regarded as a ideal ಅಂತ ಹೇಳ್ತೀವಿ. ಸೊ ಏನಂದ್ರೆ ideal ಅಂತಂದರೆ ಫಾರ್ ಎಕ್ಸಾಂಪಲ್ the entropy, okay, entropy ಅಂತ ಏನಿದೆ, the entropy of a perfect crystal solid is 0 at absolute 0 Kelvin. Okay, at absolute 0 Kelvin ಅಂದರೆ -273 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ತೀವಿ, ಅಬ್ಸಲ್ಯೂಟ್ ಟೆಂಪ್ರೇಚರ್ ಅಂತ ಹೇಳ್ತೀವಿ. At 0 Kelvin, the entropy of the crystalline solid is said to be 0. ಆಗ ನಾವು ಅದನ್ನು ಐಡಿಯಲ್ ಅಂತ ಹೇಳ್ಬೋದು. ಓಕೆ, ಯಾಕೆ 0 ಇರುತ್ತೆ? ಬಿಕಾಸ್ ದೇರ್ ಈಸ್ ನೋ ಮೂಮೆಂಟ್ ಆಫ್ ಪಾರ್ಟಿಕಲ್ಸು ಮೂಮೆಂಟ್ ಆಗ್ತಿರಲ್ಲ, ಎಲ್ಲ ಪ್ಯಾಕ್ ಆಗಿರುತ್ತೆ ಸಾಲಿಡ್ಸಲ್ಲಿ. ಹಾಗಾಗಿ 0 ಕೆಲ್ವಿನಲ್ಲಿ ಎಂಟ್ರೋಪಿ ಏನಾಗಿರುತ್ತೆ? 0 ಆಗಿರುತ್ತೆ. ಸೊ ಆಗ ದಟ್ ಇಸ್ ಸೆಡ್ ಟು ಬಿ ಐಡಿಯಲ್ ಅಂತ ಹೇಳ್ತೀವಿ. ಬಟ್ ಡ್ಯೂ ಟು ಸಮ್ ಡಿಫೆಕ್ಟ್ಸ್ ಇಟ್ ಇಸ್ ಇಂಪಾಸಿಬಲ್ ಟು ಕ್ರಿಯೇಟ್ ಐಡಿಯಲ್ ಕ್ರಿಸ್ಟಲಿನ್ ಸಾಲಿಡ್. ಓಕೆ, ಡಿಫೆಕ್ಟ್ಸ್ ಇರೋದ್ರಿಂದ ಒಂದು ಐಡಿಯಲ್ ಅಂತ ಹೇಳೋಕ್ಕೆ ಆಗಲ್ಲ, ಇಟ್ ಇಸ್ ಇಂಪಾಸಿಬಲ್. ಸೊ ದಟ್ಸ್ ವೈ ವಿ ಹ್ಯಾವ್ ನ್ಯೂ ಕಾನ್ಸೆಪ್ಟ್ ದಟ್ ಈಸ್ ಇಂಪರ್ಫೆಕ್ಷನ್ಸ್ ಆರ್ ಡಿಫೆಕ್ಟ್ಸ್ ಇನ್ ಸಾಲಿಡ್ಸ್. ಸೊ ಹೇಗಪ್ಪ ಅಂತಂದರೆ, ಈಗ ನಾವು ವಿ ಹ್ಯಾವ್ ಸಮ್ ಡಿಫೆಕ್ಟ್ಸ್, ನಾವು ಕೂಡ ಎಲ್ಲ ಪಕ್ಕ ಅಂತ ಹೇಳೋಕ್ಕಾಗಲ್ಲ, ನಮ್ಮಲ್ಲೂ ಕೆಲವೊಂದು ಪ್ರಾಬ್ಲಮ್ಸ್ ಇರುತ್ತೆ, ಡಿಫೆಕ್ಟ್ಸ್ ಅಂತ ಇರುತ್ತೆ. ಓಕೆ, ಇನ್ ದ ಸೇಮ್ ಮ್ಯಾನರ್ ದ ಸಾಲಿಡ್ಸ್ ಹ್ಯಾವ್ ಆಲ್ಸೋ ಸಮ್ ಡಿಫೆಕ್ಟ್ಸ್. ಓಕೆ, ಹಾಗಿದ್ದಾಗ ದ ನ್ಯೂ ಕಾನ್ಸೆಪ್ಟ್ ಇಸ್ ದ ಇಂಪರ್ಫೆಕ್ಷನ್ಸ್ ಆ್ಯಂಡ್ ಡಿಫೆಕ್ಟ್ಸ್ ಇನ್ ಕ್ರಿಸ್ಟಲಿನ್ ಸಾಲಿಡ್ಸ್. ಏನು ಹಾಗಾದರೆ, ಎನಿ ಡಿವಿಯೇಷನ್ ಆರ್ ಡಿಪಾರ್ಚರ್ ಫ್ರಮ್ ದ ಪರ್ಫೆಕ್ಟ್ಲಿ ಆರ್ಡರ್ಡ್ ಅರೇಂಜ್ಮೆಂಟ್ ಆಫ್ ಅ ಪಾರ್ಟಿಕಲ್ಸ್ ಇಸ್ ಕಾಲ್ಡ್ ಡಿಫೆಕ್ಟ್ಸ್ ಆರ್ ಇಂಪರ್ಫೆಕ್ಷನ್ಸ್ ಇನ್ ಸಾಲಿಡ್ಸ್. ಡಿವಿಯೇಷನ್ ಆರ್ ಡಿಪಾರ್ಚರ್. ಓಕೆ, ಏನು ಡಿವಿಯೇಷನ್ ಡಿಪಾರ್ಚರ್ ಅಂದರೆ, ಫಾರ್ ಎಕ್ಸಾಂಪಲ್ ಒಂದು ಕ್ಲಾಸ್ ರೂಮಲ್ಲಿ ಒಂದು ಬೆಂಚಲ್ಲಿ ಒಂದು 4 ಜನ ಸ್ಟೂಡೆಂಟ್ಸ್ ಕೂತಿರ್ತಾರೆ ಅಂದ್ಕೊಳ್ಳಿ. ಆ 4 ಜನ ಸ್ಟೂಡೆಂಟ್ಸಲ್ಲಿ ಒಬ್ಬ ಸ್ಟೂಡೆಂಟು ಒಂದು ಬೆಂಚಿಂದ ಇನ್ನೊಂದು ಬೆಂಚಿಗೆ ಜಂಪ್ ಆಯಿತು, ದಟ್ ಡಿವಿಯೇಷನ್, ಡಿಪಾರ್ಚರ್. ಆ ಸ್ಟೂಡೆಂಟ್ ಏನಾದ್ರು ಕ್ಲಾಸಿಂದ ಹೋಗ್ತಾನೆ, ಆಗೇನಾಯಿತು, ಒಂದು ಡಿಫೆಕ್ಟ್ ಅಂತ ಕ್ರಿಯೇಟ್ ಆಯಿತು ಕ್ಲಾಸ್ ರೂಮಲ್ಲಿ. ಓಕೆ, ಹಾಗಿದ್ದಾಗ ಎನಿ ಡಿವಿಯೇಷನ್ ಡಿಪಾರ್ಚರ್ ಫ್ರಮ್ ಪರ್ಫೆಕ್ಟ್ಲಿ ಆರ್ಡರ್ಡ್ ಅರೇಂಜ್ಮೆಂಟ್ ಆಫ್ ಪಾರ್ಟಿಕಲ್ಸ್, ಎಲ್ಲ ಆರ್ಡರ್ ಕೂತಿದಾಗ ಆ ಥರ ಡಿವಿಯೇಷನ್ ಡಿಪಾರ್ಚರ್ ಆದರೆ ದಟ್ ಕ್ರಿಯೇಟ್ಸ್ ಎ ಕ್ರಿಸ್ಟಲ್ ಡಿಫೆಕ್ಟ್ಸ್. ಓಕೆ, ಸೊ ಹಾಗಿದ್ದಾಗ we have 2 types in crystal defects. Mainly 2 types ಇದೆ, point defect and line defect. Point defect, line defect ಅಂದರೆ ಏನು? ಫಾರ್ ಎಕ್ಸಾಂಪಲ್ ಈಗ ಎಲ್ಲ ಒಂದು ಸ್ಟೂಡೆಂಟ್ಸ್ಗಳು ಒಂದು ಲ್ಯಾಟಿಸ್ ಪಾಯಿಂಟ್ ಅಂದ್ಕೊಳ್ತಾರೆ, ಇದಾಗ ಕೂತಿರ್ತಾರೆ, 4 ಜನ ಸ್ಟೂಡೆಂಟ್ಸ್, 5 ಜನ ಸ್ಟೂಡೆಂಟ್ಸ್ ಕೂತಿರ್ತಾರೆ. ಸೊ ಒಂದು ಪಾಯಿಂಟಲ್ಲಿ ಏನಾದರೂ ಡಿಫೆಕ್ಟ್ ಇದ್ದರೆ, ಓಕೆ, ಒಬ್ಬ ಸ್ಟೂಡೆಂಟಲ್ಲಿ ಏನೋ ಓದ್ತಾ ಇಲ್ಲ, ಅವನೇನೋ ಡಿಫೆಕ್ಟ್ ಇತ್ತು ಅಂದರೆ ದಟ್ ಈಸ್ ಪಾಯಿಂಟ್ ಡಿಫೆಕ್ಟ್. ಅದು ಎಂಟೈರ್ ರೋಲೇ ಡಿಫೆಕ್ಟ್ ಇದ್ದರೆ ದಟ್ ಈಸ್ ಲೈನ್ ಡಿಫೆಕ್ಟ್. ಓಕೆ, ಒಂದು ಪಾಯಿಂಟಲ್ಲಿ ಅರೌಂಡ್ ಎ ಪಾಯಿಂಟ್, ನೋಡಿ, ಪಾಯಿಂಟ್ ಡಿಫೆಕ್ಟ್ ಅಂದರೆ ಡಿವಿಯೇಷನ್ ಫ್ರಮ್ ದ ಐಡಿಯಲ್ ಅರೇಂಜ್ಮೆಂಟ್ ಅರೌಂಡ್ ಎ ಪಾಯಿಂಟ್. ಓಕೆ, ಒಂದು ಪಾಯಿಂಟಲ್ಲಿ ಡಿಫೆಕ್ಟ್ ಇದ್ದರೆ ಅದನ್ನು ನಾವು ಪಾಯಿಂಟ್ ಡಿಫೆಕ್ಟ್ಸ್ ಅಂತ ಹೇಳ್ತೀವಿ. ಬಟ್ ಇನ್ ದ ಎಂಟೈರ್ ರೋ ಆಫ್ ಅ ಲ್ಯಾಟಿಸ್ ಪಾಯಿಂಟ್ಸ್ ಅಂದರೆ ಗೊತ್ತಿದೆ. ಸೊ ಪಾರ್ಟಿಕಲ್ಸ್ಗಳು ಲೊಕೇಟ್ ಆಗುವಂಥ ಪೊಸಿಷನ್ ಅದು, ದಟ್ ಈಸ್ ಲ್ಯಾಟಿಸ್ ಪಾಯಿಂಟ್ಸ್. ಹಾಗಾದರೆ ಡಿವಿಯೇಷನ್ ಫ್ರಮ್ ದ ಐಡಿಯಲ್ ಅರೇಂಜ್ಮೆಂಟ್ ಇನ್ ದ ಎಂಟೈರ್ ರೋ ಆಫ್ ಅ ಲ್ಯಾಟಿಸ್ ಪಾಯಿಂಟ್ಸ್, ಒಂದು ಎಂಟೈರ್ ರೋ ಅಲ್ಲಿ ಇದ್ದರೆ ದಟ್ ಈಸ್ ಲೈನ್ ಡಿಫೆಕ್ಟ್. ಬಟ್ ದ ಡಿವಿಯೇಷನ್ ಫ್ರಮ್ ದ ಐಡಿಯಲ್ ಅರೇಂಜ್ಮೆಂಟ್ ಅರೌಂಡ್ ಎ ಪಾಯಿಂಟ್, ಒಂದು ಪಾಯಿಂಟಲ್ಲಿ ಡಿಫೆಕ್ಟ್ ಇದ್ದರೆ ದಟ್ ಈಸ್ ಪಾಯಿಂಟ್ ಡಿಫೆಕ್ಟ್. ಓಕೆ, ಹಾಗಾದರೆ ನಾವು ಇಲ್ಲಿ ಡಿಸ್ಕಸ್ ಮಾಡೋದು ಯಾವುದು? ದಟ್ ಈಸ್ ಓನ್ಲಿ ಅಬೌಟ್ ಪಾಯಿಂಟ್ ಡಿಫೆಕ್ಟ್. ಓಕೆ, ಪಾಯಿಂಟ್ ಡಿಫೆಕ್ಟ್ ಬಗ್ಗೆ ಇಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ, ಲೈನ್ ಡಿಫೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡಲ್ಲ. ಹಾಗಾದರೆ ಗೊತ್ತಾಯಿತು, ಇಂಪರ್ಫೆಕ್ಷನ್ಸ್ ಆ ಡಿಫೆಕ್ಟ್ಸ್ ಇನ್ ಕ್ರಿಸ್ಟಲಿನ್ ಸಾಲಿಡ್ಸ್ ಅಂದರೆ ಒಂದು ಡಿವಿಯೇಷನ್ದ ಇರ್ರೆಗ್ಯುಲರಿಟೀಸ್ ಅಂತ ಹೇಳ್ತೀವಿ. ಇರ್ರೆಗ್ಯುಲರಿಟೀಸಿಂದ ಆರ್ಡರ್ ಆಫ್ ಅರೇಂಜ್ಮೆಂಟ್ ಆ ಥರ ಇದ್ದರೆ ಡಿಫೆಕ್ಟ್ಸ್ಗಳು ಕ್ರಿಯೇಟ್ ಆಗುತ್ತೆ. ದಟ್ ಇಸ್ ಡಿವಿಯೇಷನ್ ಆ ಡಿಪಾರ್ಚರ್ ಫ್ರಮ್ ದ ಪರ್ಫೆಕ್ಟ್ಲಿ ಆರ್ಡರ್ ಅರೇಂಜ್ಮೆಂಟ್ ಆಫ್ ಪಾರ್ಟಿಕಲ್ಸ್. ಸೊ ದಿಸ್ ಇಸ್ ಅಬೌಟ್ ದ ಡಿಫೆಕ್ಟ್ಸ್ ಇನ್ ಕ್ರಿಸ್ಟಲಿನ್ ಸಾಲಿಡ್ಸ್. ಸೊ ಹಾಗಾದರೆ ನಾವೇನೀಗ ಪಾಯಿಂಟ್ ಡಿಫೆಕ್ಟ್ಸ್ ಅಂತ ಹೇಳಿದೆ, ಪಾಯಿಂಟ್ ಡಿಫೆಕ್ಟ್ಸಲ್ಲಿ ಮಾತ್ರ ನಾವು ಸ್ಟಡಿ ಮಾಡ್ತೀವಿ ಅಂತ. ದೇರ್ ಆರ್ ಸಮ್ ಟೈಪ್ಸ್ ಆ್ಯಂಡ್ ಕ್ಲಾಸಿಫಿಕೇಷನ್ ಇನ್ ಪಾಯಿಂಟ್ ಡಿಫೆಕ್ಟ್ಸ್. ಸೊ ಪಾಯಿಂಟ್ ಡಿಫೆಕ್ಟ್ಸಲ್ಲಿ ಕ್ಲಾಸಿಫಿಕೇಷನ್ ಅಂತ ಮಾಡ್ತೀವಿ. ಏನೇನು ಕ್ಲಾಸಿಫಿಕೇಷನು ನೋಡಿ, ಈಗ ಪಾಯಿಂಟ್ಸ್ ಡಿಫೆಕ್ಟ್ಸ್ ಇಸ್ ಕ್ಲಾಸಿಫೈಡ್ ಇಂಟು 3 types. ಓಕೆ, 3 types ಡಿವೈಡ್ ಆಗುತ್ತೆ: ಸ್ಟೈಕ್ಯೋಮೆಟ್ರಿಕ್ ಡಿಫೆಕ್ಟ್, ನಾನ್ ಸ್ಟೈಕ್ಯೋಮೆಟ್ರಿಕ್ ಡಿಫೆಕ್ಟ್, ಇಂಪ್ಯೂರಿಟಿ ಡಿಫೆಕ್ಟ್. ಓಕೆ, ಸ್ಟೈಕ್ಯೋಮೆಟ್ರಿಕ್ ಡಿಫೆಕ್ಟ್ ಅಗೇನ್ ಕ್ಲಾಸಿಫೈಡ್ ಇಂಟು ವೇಕೆನ್ಸಿ ಡಿಫೆಕ್ಟ್, ಇಂಟರ್ಸ್ಟಿಷಿಯಲ್ ಡಿಫೆಕ್ಟ್, ಸ್ಕಾಟ್ಕಿ ಡಿಫೆಕ್ಟ್, ಫ್ರೆಂಕಲ್ ಡಿಫೆಕ್ಟ್. ನಾನ್ ಸ್ಟೈಕ್ಯೋಮೆಟ್ರಿಕ್ ಅಗೇನ್ ಕ್ಲಾಸಿಫೈಡ್ ಇಂಟು ಮೆಟಲ್ ಎಕ್ಸೆಸ್ ಡಿಫೆಕ್ಟ್, ಮೆಟಲ್ ಡಿಫಿಷಿಯನ್ಸಿ ಡಿಫೆಕ್ಟ್. ಸೊ ಲಾಸ್ಟ್ ಒನ್ ಇಂಪ್ಯೂರಿಟಿ ಡಿಫೆಕ್ಟ್, ಇದರ ಕ್ಲಾಸಿಫಿಕೇಷನ್ ಇಲ್ಲ. ಓಕೆ, ಸೊ ಮೆಟಲ್ ಎಕ್ಸೆಸ್ ಡಿಫೆಕ್ಟ್ ಇನ್ನೂ 2 ಟೈಪ್ ಡಿವೈಡ್ ಆಗುತ್ತೆ. ಸೊ ಇದು ಇಷ್ಟು ಒಂದು ಬ್ರೀಫ್ ಚಾರ್ಟ್ ನೋಡಿ, ಇದನ್ನು ನಾವು ಡಿಸ್ಕಸ್ ಮಾಡಬೇಕು 1 by 1. ವೇಕೆನ್ಸಿ ಅಂದರೆ, ಇಂಟರ್ಸ್ಟಿಷಿಯಲ್ ಅಂದರೆ ಎಲ್ಲನೂ ಕಂಪ್ಲೀಟು 1 by 1 ಡಿಸ್ಕಸ್ ಮಾಡಿದ್ರೆ ಈ ಕಾನ್ಸೆಪ್ಟು ಕವರ್ ಆಗುತ್ತೆ. ಸೊ ದಿಸ್ ಈಸ್ ಕಂಪ್ಲೀಟ್ಲಿ ಅಬೌಟ್ ಪಾಯಿಂಟ್ ಡಿಫೆಕ್ಟ್. ನೋಡಿ, ಇನ್ನೊಂದು ರಿಪೀಟ್ ಮಾಡ್ತೀನಿ, 3 types ಇದೆ: ಸ್ಟೈಕ್ಯೋಮೆಟ್ರಿಕ್, ನಾನ್ ಸ್ಟೈಕ್ಯೋಮೆಟ್ರಿಕ್, ಇಂಪ್ಯೂರಿಟಿ. ಸ್ಟೈಕ್ಯೋಮೆಟ್ರಿಕಲ್ಲಿ ಅಗೇನ್ 4 types ಕ್ಲಾಸಿಫೈ ಮಾಡ್ತೀವಿ: ವೇಕೆನ್ಸಿ, ಇಂಟರ್ಸ್ಟಿಷಿಯಲ್, ಸ್ಕಾಟ್ಕಿ, ಫ್ರೆಂಕಲ್. ಆ್ಯಂಡ್ ಅಗೇನ್ ಮೆಟಲ್ ಎಕ್ಸೆಸ್ ಡಿಫೆಕ್ಟ್, ಮೆಟಲ್ ಡಿಫಿಷಿಯನ್ಸಿ ಡಿಫೆಕ್ಟ್ ಇನ್ ನಾನ್ ಸ್ಟೈಕ್ಯೋಮೆಟ್ರಿಕ್ ಡಿಫೆಕ್ಟ್. ಲಾಸ್ಟ್ ಒನ್ ಇಂಪ್ಯೂರಿಟಿ ಡಿಫೆಕ್ಟ್. ಸೊ ದಿಸ್ ಈಸ್ ಅಬೌಟ್ ದ ಪಾಯಿಂಟ್ ಡಿಫೆಕ್ಟ್ಸ್ ಕ್ಲಾಸಿಫಿಕೇಷನ್. ಸೊ ಇಷ್ಟು ಈಗ ನಾವು ವಿ ಹ್ಯಾವ್ ಟು ಸ್ಟಡಿ. ಓಕೆ, ಸೊ ಇಷ್ಟನ್ನು ಸ್ಟಡಿ ಮಾಡಿದ್ರೆ ಕಂಪ್ಲೀಟ್ ಒಂದು ಕಾನ್ಸೆಪ್ಟು ಕವರ್ ಆಗುತ್ತೆ. ಸೊ ದಿಸ್ ಈಸ್ ಅಬೌಟ್ ದ ಕ್ಲಾಸಿಫಿಕೇಷನ್ ಆಫ್ ಪಾಯಿಂಟ್ ಡಿಫೆಕ್ಟ್ಸ್ ಆ್ಯಂಡ್ ದ ಇಂಪರ್ಫೆಕ್ಷನ್ಸ್ ಇನ್ ಕ್ರಿಸ್ಟಲೈನ್ ಸಾಲಿಡ್ಸ್. ಓಕೆ, ನೆಕ್ಸ್ಟು ಈಗ ಕ್ಲಾಸಿಫಿಕೇಷನ್ನ 1 by 1 ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಈಗ
ಫಸ್ಟ್ ಕ್ಲಾಸಿಫಿಕೇಶನ್ ಇನ್ ಪಾಯಿಂಟ್ ಡಿಫೆಕ್ಟ್ಸ್ ಇಸ್ ಸ್ಟೈಕ್ಯೋಮೆಟ್ರಿಕ್ ಡಿಫೆಕ್ಟ್ಸ್. ಫಸ್ಟ್ ಕ್ಲಾಸಿಫಿಕೇಶನ್ ಯಾವುದು? ಸ್ಟೈಕ್ಯೋಮೆಟ್ರಿಕ್ ಡಿಫೆಕ್ಟ್. ದ ಡಿಫೆಕ್ಟ್ಸ್ ವಿಚ್ ಡಸ್ ನಾಟ್ ಡಿಸ್ಟರ್ಬ್ ದ ಸ್ಟೈಕ್ಯೋಮೆಟ್ರಿ ಆಫ್ ದ ಸಾಲಿಡ್. ಒಂದು ಸಾಲಿಡಲ್ಲಿರೋ ಸ್ಟೈಕ್ಯೋಮೆಟ್ರಿನ ಆ ಡಿಫೆಕ್ಟ್ಸ್ಗಳು ಆಲ್ಟರ್ ಮಾಡಲಿಲ್ಲ ಅಂದರೆ, ಡಿಸ್ಟರ್ಬ್ ಮಾಡಲಿಲ್ಲ ಅಂದರೆ, ದಟ್ ಈಸ್ ಕಾಲ್ಡ್ ಸ್ಟೈಕ್ಯೋಮೆಟ್ರಿಕ್ ಡಿಫೆಕ್ಟ್. ಸೊ ವಾಟ್ ಇಸ್ ಸ್ಟೈಕ್ಯೋಮೆಟ್ರಿ? ದ ರೇಷಿಯೋ ಆಫ್ ನಂಬರ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್. ಅಂದರೆ ಫಾರ್ ಎಕ್ಸಾಂಪಲ್ NaCl ಅಂತ ಇರುತ್ತೆ ಅಂದ್ಕೊಳ್ಳಿ, NaCl Na+Cl- ಅಂತ ಇರುತ್ತೆ, 1:1 ರೇಷಿಯೋ ಇರುತ್ತೆ. ಆ ಒಂದು ರೇಷಿಯೋನ ಫಾರ್ಮಲ್ದಲ್ಲಿ ಇರುತ್ತೆ, ಹಾಗೇ ಮೇಂಟೈನ್ ಮಾಡಬೇಕು, ಆಲ್ಟ್ರ್ ಮಾಡಬಾರ್ದು. ಆ ಡಿಫೆಕ್ಟ್ಸಿಂದ ಆ ರೇಷಿಯೋ ಆಲ್ಟ್ರ್ ಆಗಲ್ಲ. ಸೊ ಆಗಿ ಬರೋದು ನಮಗೆ ಸ್ಟೈಕ್ಯೋಮೆಟ್ರಿಕ್ ಡಿಫೆಕ್ಟ್ಸ್. ದಟ್ ಡಸ್ ನಾಟ್ ಆಲ್ಟರ್ ದ ಸ್ಟೈಕ್ಯೋಮೆಟ್ರಿ ಆಫ್ ದ ಸಾಲಿಡ್. ಸೊ ದಿಸ್ ಇಸ್ ಸ್ಟೈಕ್ಯೋಮೆಟ್ರಿಕ್ ಡಿಫೆಕ್ಟ್ಸ್. ದೀಸ್ ಆರ್ ಆಲ್ಸೋ ಟರ್ಮ್ಡ್ ಆಸ್ ಇಂಟ್ರೆನ್ಸಿಕ್ ಆರ್ ಥರ್ಮೋಡೈನಮಿಕ್ ಡಿಫೆಕ್ಟ್ಸ್. ಇಂಟ್ರೆನ್ಸಿಕ್ ಅಂತ ಏನಕ್ಕೆ ಕರೀತಾರೆ? ವೈ ದೇ ಆರ್ ಕಾಲ್ಡ್ ಇಂಟ್ರೆನ್ಸಿಕ್ ಸ್ಟೈಕ್ಯೋಮೆಟ್ರಿಕ್ ಡಿಫೆಕ್ಟ್ಸ್ ಅಂತ, ಇಂಟ್ರೆನ್ಸಿಕ್ ಡಿಫೆಕ್ಟ್ಸ್ ಅಂತ ಏನಕ್ಕೆ ಕರೀತಾರೆ? ಡ್ಯೂ ಟು ಸಮ್ ಇಂಟರ್ನಲ್ ರೀಸನ್ಸ್. ಇಂಟರ್ನಲ್ ರೀಸನ್ಸ್ ಅಂತಂದರೆ ಸಚ್ ಆಸ್ ಡಿಸ್ಲೊಕೇಶನ್ ಆಗಿರ್ಬೋದು, ಮಿಸ್ಸಿಂಗ್ ಆಫ್ ಕ್ಯಾಟಯನ್ಸ್ ಆನಯನ್ಸ್ ಆಗಿರ್ಬೋದು. ಸೊ ಅದಕ್ಕೆ ಇಂಟ್ರೆನ್ಸಿಕ್ ಅಂತ ಕರೀತಾರೆ. ಸೊ ದೀಸ್ ಆರ್ ಕಾಲ್ಡ್ ಇಂಟ್ರೆನ್ಸಿಕ್ ಡಿಫೆಕ್ಟ್ಸ್ ಡ್ಯೂ ಟು ಇಂಟರ್ನಲ್ ರೀಸನ್ ಸಚ್ ಆಸ್ ಮಿಸ್ಸಿಂಗ್ ಆಫ್ ಕ್ಯಾಟಯನ್ಸ್ ಆನಯನ್ಸ್ ಆರ್ ಡಿಸ್ಲೊಕೇಶನ್ ಆಫ್ ಅಯಾನ್ಸ್. ಅದಕ್ಕೆ ಇಂಟ್ರೆನ್ಸಿಕ್ ಡಿಫೆಕ್ಟ್ಸ್ ಅಂತ ಕರೀತಾರೆ. ಸೊ ವೈ ದೇ ಆರ್ ಕಾಲ್ಡ್ ಥರ್ಮೋಡೈನಮಿಕ್ ಡಿಫೆಕ್ಟ್ಸ್? ಥರ್ಮೋಡೈನಮಿಕ್ ಡಿಫೆಕ್ಟ್ಸ್ ಅಂತ ಏನಕ್ಕೆ ಕರೀತಾರೆ? ಬಿಕಾಸ್ ದ ಡಿಫೆಕ್ಟ್ಸ್ ಏನು ಮಾಡುತ್ತೆ, ಈ ಡಿಫೆಕ್ಟ್ಸಿಂದ increases the entropy. Okay, this defects increases the entropy of the solid. Solidದು ಎಂಟ್ರೋಪಿ ಈ ಡಿಫೆಕ್ಟ್ಸ್ ಬರೋದ್ರಿಂದ ಇನ್ಕ್ರೀಸ್ ಆಗುತ್ತೆ. ಸೊ ದಟ್ಸ್ ವೈ ದೇ ಆರ್ ಕಾಲ್ಡ್ ಥರ್ಮೋಡೈನಮಿಕ್ ಡಿಫೆಕ್ಟ್ಸ್ ಡ್ಯೂ ಟು ಇನ್ಕ್ರೀಸ್ ಇನ್ ಎಂಟ್ರೋಪಿ. ಸಾಲಿಡಲ್ಲಿ ಎಂಟ್ರೋಪಿ 0 ಇರುತ್ತೆ, ಡಿಫೆಕ್ಟ್ಸು ಜಾಸ್ತಿ ಆಗ್ತಾ ಇದ್ದಾಗೆ ಆ ಸಾಲಿಡಲ್ಲೇ ಇರೋ ಎಂಟ್ರೋಪಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಇದನ್ನು ಸ್ಟೈಕ್ಯೋಮೆಟ್ರಿಕ್ ಡಿಫೆಕ್ಟ್ಸ್ ಅಂತ ಕರಿತೀವಿ. ಸೊ ಇದರಲ್ಲಿರೋ ಟೈಪ್ಸ್ಗಳು ಯಾವುದು? ಒನ್ ಬೈ ಒನ್ ಡಿಸ್ಕಸ್ ಮಾಡೋಣ. ಫಸ್ಟು ಟೈಪ್ ಯಾವುದು ಇದರಲ್ಲಿ ಇರುವಂಥದ್ದು? ವೇಕೆನ್ಸಿ ಡಿಫೆಕ್ಟ್. ಓಕೆ, ಫಸ್ಟು ಟೈಪ್ ಯಾವುದು? ವೇಕೆನ್ಸಿ ಡಿಫೆಕ್ಟ್. ವೇಕೆನ್ಸಿ ಅಂತ ನೇಮಲ್ಲಿ ಇದೆ. ಸೊ ಇಟ್ ಸೆಲ್ಫ್ ಇಂಡಿಕೇಟ್ಸ್ ವೇಕೆನ್ಸಿ ಡಿಫೆಕ್ಟ್. ಏನು? ಸೊ ಜಾಬ್ಗಳಿಗೆ ವೇಕೆನ್ಸಿ ಇದೆ ಅಂತ ಹೇಳ್ತಾರೆ, ಅಂದರೆ ಏನು? ಖಾಲಿ ಇದೆ ಜಾಗಗಳು ಅಂತ ಹೇಳ್ತೀವಿ, ವೇಕೆನ್ಸಿ ಅಂತ ಹೇಳ್ತೀವಿ. ನೋಡಿ, ವೆನ್ ಸಮ್ ಆಫ್ ದ ಲ್ಯಾಟಿಸ್ ಸೈಟ್ಸ್ ಆರ್ ವೇಕೆಂಟ್, ದ ಡಿಫೆಕ್ಟ್ ಇಸ್ ನೋನ್ ಆಸ್ ವೇಕೆನ್ಸಿ ಡಿಫೆಕ್ಟ್. ಲ್ಯಾಟಿಸ್ ಸೈಟ್ ಅಂದರೆ ಗೊತ್ತಾಯಿತು. ಲ್ಯಾಟಿಸ್ ಸೈಟ್ ಅಂದರೆ ಪಾರ್ಟಿಕಲ್ಸು ಲೊಕೇಟ್ ಆಗುವಂಥ ಪೊಸಿಷನ್. ಓಕೆ, ದಟ್ ಈಸ್ ಲ್ಯಾಟಿಸ್ ಪಾಯಿಂಟ್ಸ್ ಅಂತ ಹೇಳ್ತೀವಿ. ಸೊ ನೋಡಿ, ಇದೆಲ್ಲ ಲ್ಯಾಟಿಸ್ ಸೈಟ್ಸ್, ಇದೆಲ್ಲ ಕೂಡ ಲ್ಯಾಟಿಸ್ ಸೈಟ್ಸ್ ಅಂತ ಹೇಳ್ತೀವಿ. ಈ ಲ್ಯಾಟಿಸ್ ಸೈಟ್ಸಲ್ಲಿ ನೋಡಿ ಎಲ್ಲ ಲೊಕೇಟ್ ಆಗಿದೆ, ಎಲ್ಲ ಆಕ್ಯುಪೈ ಆಗಿದೆ, ಬಟ್ ಈ ಎರಡು ಸ್ಪೇಸು ವೇಕೆಂಟ್ ಆಗಿದೆ. ಸೊ ದಿಸ್ ಕ್ರಿಯೇಟ್ಸ್ ಅ ವೇಕೆನ್ಸಿ ಡಿಫೆಕ್ಟ್. ಈ ರೀತಿ ವೇಕೆಂಟ್ ಆಗಿರೋದ್ರಿಂದ ಎರಡು ಸ್ಪೇಸು ಸೈಟ್ಗಳು ವೇಕೆನ್ಸಿ ಡಿಫೆಕ್ಟ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ದಿಸ್ ವೇಕೆನ್ಸಿ ಡಿಫೆಕ್ಟ್ ಡಿಕ್ರೀಸಸ್ ದ ಡೆನ್ಸಿಟಿ. ಸೊ ಈ ರೀತಿ ವೇಕೆನ್ಸಿ ಏನಾಗುತ್ತೆ? ಡೆನ್ಸಿಟಿ ಡಿಕ್ರೀಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಕ್ಲಾಸ್ ರೂಮ್ಸಲ್ಲೇ ಫಸ್ಟ್ ಬೆಂಚ್, ಸೆಕೆಂಡ್ ಬೆಂಚ್, ಥರ್ಡ್ ಬೆಂಚ್, ಫೋರ್ತ್ ಬೆಂಚ್ ಅಂತ ಇದು ಅಂದ್ಕೊಳ್ಳಿ. 4 ಜನ ಸ್ಟೂಡೆಂಟ್ ಇರೋ ಜಾಗ ಒಬ್ಬ ಸ್ಟೂಡೆಂಟ್ ಮಿಸ್ಸಿಂಗ್ ಆಗಿದ್ದಾನೆ. ಓಕೆ, ಸೆಕೆಂಡ್ ಬೆಂಚಲ್ಲೂ ಒಬ್ಬ ಸ್ಟೂಡೆಂಟ್ ಮಿಸ್ ಇದ್ದಾನೆ. ಹಾಗಿದ್ದಾಗ ಏನಾಗುತ್ತೆ? ಹೋಲ್ ಕ್ಲಾಸ್ದು ಡೆನ್ಸಿಟಿ ಡಿಕ್ರೀಸ್ ಆಗುತ್ತೆ, ಸ್ಟೂಡೆಂಟ್ಸ್ ಕೌಂಟ್ ಕಡಿಮೆ ಆಗ್ತಾ ಇದ್ದಾಗ. ಸೊ ಹಾಗಿದ್ದಾಗ ಇಟ್ ಡಿಕ್ರೀಸಸ್ ದ ಡೆನ್ಸಿಟಿ. ಸೊ ವೆನ್ ದಿಸ್ ಎಫೆಕ್ಟ್ ಅರೈಸಸ್, ಯಾವಾಗ ಅರೈಸ್ ಆಗುತ್ತೆ? ಇಟ್ ಅಕ್ಕರ್ಸ್ ವೆನ್ ಸಬ್ಸ್ಟೆನ್ಸ್ ಇಸ್ ಹೀಟೆಡ್. ಒಂದು ಸಬ್ಸ್ಟೆನ್ಸ್ನ ಹೀಟ್ ಮಾಡಿದಾಗ ಈ ಒಂದು ಡಿಫೆಕ್ಟು ಅರೈಸ್ ಆಗುತ್ತೆ. ಸೊ ದಿಸ್ ಇಸ್ ಅಬೌಟ್ ವೇಕೆನ್ಸಿ ಡಿಫೆಕ್ಟ್. ನೇಮಲ್ಲಿ ಇರೋದ್ರಿಂದ ಇಫ್ ಸಮ್ ಆಫ್ ದ ಲ್ಯಾಟಿಸ್ ಸೈಟ್ಸ್ ಆರ್ ವೇಕೆಂಟ್, ಒಂದು ಕ್ಲಾಸ್ ರೂಮ್ಸ್ಗಳೇ ಸ್ಟೂಡೆಂಟ್ಸ್ಗಳು ಬೆಂಚಿಂದ ಮಿಸ್ ಆದರೆ ಅದೇ ವೇಕೆನ್ಸಿ ಡಿಫೆಕ್ಟ್ ಅಂತ ಹೇಳ್ಬೋದು. ಇಫ್ ದ ಸಮ್ ಆಫ್ ದ ಲ್ಯಾಟಿಸ್ ಸೈಟ್ಸ್ ಆರ್ ವೇಕೆಂಟ್, ದ ಡಿಫೆಕ್ಟ್ ಇಸ್ ನೋನ್ ಆಸ್ ವೇಕೆನ್ಸಿ ಡಿಫೆಕ್ಟ್. ಡಿಕ್ರೀಸಸ್ ಡೆನ್ಸಿಟಿ ಡಿಕ್ರೀಸ್ ಮಾಡುತ್ತೆ ಅನ್ನೋದು ಪಾಯಿಂಟ್ ಗೊತ್ತಿರಲಿ. ಓಕೆ, ಇದು ಫಸ್ಟ್ ಟೈಪ್. ಸೆಕೆಂಡ್ ಟೈಪ್ ಯಾವುದು? ಸೆಕೆಂಡ್ ಟೈಪ್ ಬಂದು ಇಂಟರ್ಸ್ಟೀಷಿಯಲ್ ಡಿಫೆಕ್ಟ್. ಸೊ ವಾಟ್ ಈಸ್ ಮೈಂಡ್ ಬೈ ಇಂಟರ್ಸ್ಟೀಷಿಯಲ್ ಸೈಟ್? ಲ್ಯಾಟಿಸ್ ಸೈಟ್ ಅಂದರೆ ಗೊತ್ತಾಯಿತು, ಇದೆಲ್ಲ ಲ್ಯಾಟಿಸ್ ಸೈಟು. ಇಂಟರ್ಸ್ಟೀಷಿಯಲ್ ಸೈಟ್ ಅಂದರೆ ನೋಡಿ, ಈ ಮಿಡಲ್ ಪೋರ್ಷನ್ಗಳು, ಈ ಮಿಡಲ್ ಪೋರ್ಷನ್ ಏನಿದೆ, ದಿಸ್ ಆರ್ ಆಲ್ ಇಂಟರ್ಸ್ಟೀಷಿಯಲ್ ಸೈಟ್. ಎರಡು ಬೆಂಚ್ಗಳ ಮಧ್ಯೆ ಒಂದು ಸ್ಪೇಸ್ ಖಾಲಿ ಇರುತ್ತಲ್ಲ, ದಟ್ ಈಸ್ ಇಂಟರ್ಸ್ಟೀಷಿಯಲ್ ಸ್ಪೇಸ್. ಸೊ ಹಾಗಿದ್ದಾಗ ಏನಾಗುತ್ತೆ? ಇದೆಲ್ಲ ಇಂಟರ್ಸ್ಟೀಷಿಯಲ್ ಸೈಟ್ ಆಗುತ್ತೆ. ಹಾಗೆ ಕಾನ್ಸ್ಟಿಟ್ಯೂಟ್ ಪಾರ್ಟಿಕಲ್ಸ್ ವೆನ್ ಆಕ್ಯುಪೈ ದೀಸ್ ಇಂಟರ್ಸ್ಟೀಷಿಯಲ್ ಸೈಟ್, when the constituent particles occupies these interstitial site, then it is called interstitial defect. ಇಂಥ ಡಿಫೆಕ್ಟ್ಗಳನ್ನ ಇಂಟರ್ಸ್ಟಿಷಿಯಲ್ ಡಿಫೆಕ್ಟ್ ಅಂತ ಹೇಳ್ತೀವಿ. ಕ್ಲಾಸ್ ರೂಮಲ್ಲೇ ಬೆಂಚ್ಗಳ ಮಧ್ಯೆ ಏನಾದರೂ, ಓಕೆ, 2 ಬೆಂಚ್ ಇದೆ, ಆ 2 ಬೆಂಚ್ಗಳ ಮಧ್ಯೆ ಸ್ಟೂಡೆಂಟ್ಸ್ಗಳು ಆಕ್ಯುಪೈ ಮಾಡಿಕೊಂಡ್ರೆ ದಟ್ ಕ್ರಿಯೇಟ್ಸ್ ಇಂಟರ್ಸ್ಟಿಷಿಯಲ್ ಡಿಫೆಕ್ಟ್. ಅದು ಒಂದು ಡಿಫೆಕ್ಟ್ ಆಗುತ್ತೆ ಕ್ಲಾಸಲ್ಲಿ ಮಧ್ಯೆ ಬಂದು ಕೂತ್ಕೊಂಡ್ರೆ. ಹಾಗಾಗಿ ದಟ್ ಕ್ರಿಯೇಟ್ಸ್ ಅ ಇಂಟರ್ಸ್ಟಿಷಿಯಲ್ ಡಿಫೆಕ್ಟ್. ಸೊ ಏನಾಗುತ್ತೆ? ಡೆನ್ಸಿಟಿ, ದ ಡೆನ್ಸಿಟಿ ಇನ್ಕ್ರೀಸಸ್. ಕ್ಲಾಸ್ ರೂಮ್ಸಲ್ಲಿ ಸ್ಟ್ರೆಂತ್ಗಿಂತ ಒಂದು 2 ಮೆಂಬರ್ಸ್ 3 ಮೆಂಬರ್ಸ್ ಎಕ್ಸ್ಟ್ರಾ ಬಂದು ಏನಾಗುತ್ತೆ? ಡೆನ್ಸಿಟಿ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ಸೊ ಸೇಮ್ ಮ್ಯಾನರಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸು ಇಂಟರ್ಸ್ಟಿಷಿಯಲ್ ಸೈಟ್ನ ಆಕ್ಯುಪೈ ಮಾಡಿಕೊಂಡ್ರೆ ಡೆನ್ಸಿಟಿ ಇನ್ಕ್ರೀಸ್ ಆಗುತ್ತೆ. ಸೊ ಇಲ್ಲೇನಾಗಿತ್ತು? ಡೆನ್ಸಿಟಿ ಡಿಕ್ರೀಸ್ ಆಗಿತ್ತು. ಸೊ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂದರೆ, ದೀಸ್ 2 ಡಿಫೆಕ್ಟ್ಸ್ ಆರ್ ಶೋನ್ ಬೈ ನಾನ್ ಅಯಾನಿಕ್ ಸಾಲಿಡ್ಸ್. ಓಕೆ, ಇವೆರಡು ಡಿಫೆಕ್ಟ್ಸು ಬರುವಂಥದ್ದು ನಾನ್ ಅಯಾನಿಕ್ ಸಾಲಿಡ್ಸಲ್ಲಿ ಮಾತ್ರ. ಓಕೆ, ದೀಸ್ 2 defects are shown by
ನಾನ್ ಅಯಾನಿಕ್ ಸಾಲಿಡ್. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಇದು ಗೊತ್ತಿರಬೇಕು. ನಾನ್ ಅಯಾನಿಕ್ ಸಾಲಿಡ್ ಎಕ್ಸಿಬಿಟ್ ಆಗೋ ಡಿಫೆಕ್ಟ್ ಯಾವುದಪ್ಪ ಅಂದರೆ ದಟ್ ಈಸ್ ವೇಕೆನ್ಸಿ ಡಿಫೆಕ್ಟ್ ಆ್ಯಂಡ್ ಇಂಟರ್ಸ್ಟಿಷಿಯಲ್ ಡಿಫೆಕ್ಟ್. ಈ ಎರಡು ಡಿಫೆಕ್ಟ್ಸು ನಾನ್ ಅಯಾನಿಕ್ ಸಾಲಿಡ್ಸಿಂದ ಬರೋವಂಥದ್ದು. ನಮಗೊತ್ತು ಸ್ಟೈಕ್ಯೋಮೆಟ್ರಿಕ್ ಡಿಫೆಕ್ಟ್ಸಲ್ಲಿ 4 ಟೈಪ್ಸ್ ಇದೆ. 2 ಟೈಪ್ಸು ವೇಕೆನ್ಸಿ ಇಂಟರ್ಸ್ಟಿಷಿಯಲ್ ಎಕ್ಸಿಬಿಟೆಡ್ ಬೈ ನಾನ್ ಅಯಾನಿಕ್ ಸಾಲಿಡ್ಸ್ ಓನ್ಲಿ. ಹಾಗಾದರೆ ಅಯಾನಿಕ್ ಸಾಲಿಡ್ಸಿಂದ ಬರೋ ಡಿಫೆಕ್ಟ್ಸ್ ಯಾವುದು? ಫ್ರೆಂಕಲ್ ಆ್ಯಂಡ್ ಸ್ಕಾಟ್ಕಿ ಡಿಫೆಕ್ಟ್. The next 2 defects are Schottky defect and Frenkel defect. These 2 defects are shown by ionic solids. Ionic solids ಇಂದ ಈ defects arise ಆಗುತ್ತೆ. So first ಹಾಗಾದರೆ what is meant by Schottky defect? The missing of equal number of cations and anions from the crystal lattice. ಓಕೆ, ಸೊ ಒಂದು ಕ್ರಿಸ್ಟಲ್ ಲ್ಯಾಟಿಸಿಂದ ಒಂದು ಕ್ಯಾಟಯಾನ್ ಒಂದು ಆ್ಯನಯಾನ್ ಮಿಸ್ ಆದರೆ ಈಕ್ವಲ್ ಆಗಿ ನೋಡಿ, ಇವೆಲ್ಲ ಲ್ಯಾಟಿಸ್ ಪಾಯಿಂಟ್ಸ್ ಎಲ್ಲ ನೋಡಿ, ಕ್ಯಾಟಯಾನ್ ಆ್ಯನಯಾನ್ ಎಂದು ಮೆನ್ಷನ್ ಮಾಡಿದ್ದೀನಿ ನೋಡಿ. ಆ್ಯನಯಾನ್ ಒಂದು ಈ ಪಾಯಿಂಟಿಂದ ಮಿಸ್ ಆಗಿದೆ, ಕ್ಯಾಟಯಾನು ಮಿಸ್ ಆಗಿದೆ. ಓಕೆ, ಸೊ ದ ಈಕ್ವಲ್ ನಂಬರ್ ಆಫ್ ಅಥವಾ ಮಿಸ್ಸಿಂಗ್ ಆಫ್ ಈಕ್ವಲ್ ನಂಬರ್ ಆಫ್ ದ ಒನ್ ಕ್ಯಾಟಯಾನ್ ಆ್ಯಂಡ್ ಒನ್ ಆ್ಯನಯಾನ್ ಒಂದೊಂದೇ ಆಗಿರಬೇಕು ಅಂತಲ್ಲ, ಈಕ್ವಲ್ ನಂಬರ್ ಆಗಿರಬೇಕು, ಎಷ್ಟಾದರೂ ಆಗ್ಬೋದು. ಸೊ ಆ ರೀತಿ ಇದ್ದಾಗ this create a Schottky defect. Okay, the missing of equal number of cation and anions from the crystal lattice. So ಈ ರೀತಿಯಾದಾಗ ಅದನ್ನು Schottky defect ಅಂತ ಹೇಳ್ತೀವಿ. This defect shown by the crystals like NaCl, KCl, CCl, cesium chloride, potassium bromide, AgBs, silver bromide. ಸೊ ಈ ಥರ ಸಾಲಿಡ್ಸ್ಗಳಲ್ಲಿ ಈ ಥರ ಡಿಫೆಕ್ಟ್ ಅರೈಸ್ ಆಗುತ್ತೆ. ಓಕೆ, ಹಾಗಿದ್ದಾಗ ಸೊ ವಾಟ್ ಆರ್ ದ ಕಂಡೀಷನ್ ಫಾರ್ Schottky defect? ಕಂಡೀಷನ್ಸ್ ಏನು ಅಂತಂದರೆ ನೋಡಿ, ಇಲ್ಲಿ ಕಂಡೀಷನ್ಸ್ ಅಂತ ಹೇಳ್ತೀನಿ, ಎರಡು ಕೂಡ ಕಂಡೀಷನ್ನೇ. ಏನು ಕಂಡೀಷನ್ ಅಂದರೆ ಕ್ಯಾಟಯಾನ್ಸ್ ಆ್ಯಂಡ್ ಆ್ಯನಯಾನ್ಸ್ ಹ್ಯಾವ್ ಆಲ್ಮೋಸ್ಟ್ ಈಕ್ವಲ್ ಸೈಜ್. ಸೊ ಏನು ಕ್ಯಾಟಯಾನ್ ಆ್ಯನಯಾನ್ ಇದೆ ಎರಡು ಕೂಡ ಆಲ್ಮೋಸ್ಟ್ ಸಿಮಿಲರ್ ಸೈಜ್ ಇರಬೇಕು. ಹಾಗಿದ್ದಾಗ ಈ ಡಿಫೆಕ್ಟು ಅರೈಸ್ ಆಗುತ್ತೆ ಅಂಥ ಕಾಂಪೌಂಡ್ಸಲ್ಲಿ, ರೈಟ್. ನೆಕ್ಸ್ಟ್, ಇಟ್ ಈಸ್ ಕಾಮನ್ ಇನ್ ಕಾಂಪೌಂಡ್ಸ್ ಹ್ಯಾವಿಂಗ್ ಹೈ ಕೋಆರ್ಡಿನೇಷನ್ ನಂಬರ್. ಹೈ ಕೋಆರ್ಡಿನೇಷನ್ ನಂಬರ್ ಅಂದರೆ ಒಂದು ಆಟಮ್ ಸುತ್ತ ಎಷ್ಟು ಆಟಮ್ಸ್ ಇರುತ್ತೆ. ಓಕೆ, ಒಂದು ಆಟಮ್ ಸುತ್ತ ಎಷ್ಟು ಆಟಮ್ಸ್ ಇರುತ್ತೆ ಅದನ್ನು ಕೋಆರ್ಡಿನೇಷನ್ ನಂಬರ್ ಅಂತ ಹೇಳ್ತೀವಿ. ಹಾಗಿದ್ದಾಗ ಸೊ ಆ ಕೋಆರ್ಡಿನೇಷನ್ ನಂಬರ್ ಹೈ ಇರಬೇಕು, ಅಂದರೆ ಅರೌಂಡ್ 6 to 8 ಇರಬೇಕು ಕೋಆರ್ಡಿನೇಷನ್ ನಂಬರ್. ಅಂಥ ಕಾಂಪೌಂಡ್ಸಲ್ಲಿ ಈ ಡಿಫೆಕ್ಟ್ಸ್ ಬರುತ್ತೆ ಅಂತ ಹೇಳ್ಬೋದು. ಓಕೆ, ದಟ್ ಇಟ್ಸ್ ಕಾಮನ್ ಇನ್ ಕಾಂಪೌಂಡ್ಸ್ ಹ್ಯಾವಿಂಗ್ ಹೈ ಕೋಆರ್ಡಿನೇಷನ್ ನಂಬರ್. ಹೈ ಕೋಆರ್ಡಿನೇಷನ್ ನಂಬರ್ ಇರೋ ಕಾಂಪೌಂಡ್ಸ್ಗಳಲ್ಲಿ ಮಾತ್ರ ಈ ಡಿಫೆಕ್ಟು ಅರೈಸ್ ಆಗುತ್ತೆ. ಸೊ ಇವೆರಡು ಕಂಡೀಷನ್ ಅಂತ ತಗೊಳ್ಳಿ. ಸೊ ಅದು ಬಿಟ್ಟರು ಎಫೆಕ್ಟ್ ಏನು ಈ ಡಿಫೆಕ್ಟಿಂದ? ಇಟ್ ಡಿಕ್ರೀಸಸ್ ದ ಡೆನ್ಸಿಟಿ. ಏನಾಗಿದೆ, ಕ್ಯಾಟಯಾನು ಆ್ಯನಯಾನ್ ಈಕ್ವಲಾಗಿ ಮಿಸ್ ಆಗಿದೆ. ಸೊ ಮಿಸ್ ಆಗಿದೆ ಅಂದರೆ ಡೆನ್ಸಿಟಿ ಏನಾಯಿತು, ಡಿಕ್ರೀಸ್ ಆಯಿತು. ಈಗ ಒಂದು ಕ್ಲಾಸ್ ರೂಮಲ್ಲೇ ಒಂದು ಹುಡುಗ ಒಂದು ಹುಡುಗಿ ಇಬ್ಬರು ಕ್ಲಾಸಲ್ಲಿ ಇರಲಿಲ್ಲ ಅಂದರೆ ಸೊ ಒಂದು ಕ್ಯಾಟಯಾನ್ ಒಂದು ಆ್ಯನಯಾನ್ ಅಂತಂದರೆ ಏನಾಗುತ್ತೆ, ಕ್ಲಾಸ್ ಡೆನ್ಸಿಟಿ ಡಿಕ್ರೀಸ್ ಆಗುತ್ತೆ. ಈ ರೀತಿ ಎಷ್ಟು ಜನ ಬೇಕಾದರೂ ಇರಲ್ಲ ಅಂದ್ಕೊಳ್ಳಿ. ಆ ಥರ ಇದ್ದಾಗ ಏನಾಗುತ್ತೆ, ಸೊ ಆಗ ಒಂದು Schottky ಡಿಫೆಕ್ಟ್ ಅನ್ನೋದು ಅರೈಸ್ ಆಗುತ್ತೆ. ಸೊ ಇಲ್ಲಿ ಬೇಕಾಗಿರೋದೇನು ನಿಮಗೆ, ಯಾವ ಎಕ್ಸಾಂಪಲ್ಸ್ಗಳು ಬೇಕು, ಕಂಡೀಷನ್ಸ್ ಏನು, ಕ್ಯಾಟಯಾನ್ಸ್ ಆ್ಯನಯಾನ್ಸು ಆಲ್ಮೋಸ್ಟ್ ಈಕ್ವಲ್ ಸೈಜ್ ಇರುತ್ತೆ, ಇದು ಕಂಡೀಷನು. ಹೈ ಕೋಆರ್ಡಿನೇಷನ್ ನಂಬರ್ ಇರೋ ಕಾಂಪೌಂಡ್ಸಲ್ಲಿ ಈ ಡಿಫೆಕ್ಟ್ ಅರೈಸ್ ಆಗುತ್ತೆ, ಇದು ಕಂಡೀಷನ್ನೇ. ಕಾನ್ಸಿಕ್ವೆನ್ಸ್ ಅಂತ ಕೊಟ್ಟರೆ ಏನಾದರೂ ಇಟ್ ಡಿಕ್ರೀಸ್ ದ ಡೆನ್ಸಿಟಿ ಏನಾಗಿದೆ, ಡಿಕ್ರೀಸ್ ಆಗಿದೆ. ಯಾವ ಕಾಂಪೌಂಡ್ಸಲ್ಲಿದೆ, ಸೋಡಿಯಂ ಕ್ಲೋರೈಡ್, ಪೊಟ್ಯಾಷಿಯಂ ಕ್ಲೋರೈಡ್, ಸೀಸಿಯಂ ಕ್ಲೋರೈಡ್, ಈ ಎಕ್ಸಾಂಪಲ್ಸ್ನ ಕೊಡ್ಬೋದು ನೀವು. ಸೊ ದಿಸ್ ಇಸ್ ಅಬೌಟ್ Schottky ಡಿಫೆಕ್ಟ್. ಇನ್ನೊಂದು ಏನು ಪಾಯಿಂಟ್ಸ್ಗಳನ್ನ ಹೇಳ್ಬೋದು ಇದರಲ್ಲಿ ಅಂದರೆ, ಇಟ್ ಇನ್ಕ್ರೀಸಸ್ ದ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ. Schottky ಡಿಫೆಕ್ಟಲ್ಲಿ ಜಾಸ್ತಿ ಆಗುತ್ತೆ. ಯಾಕೆ ಅಂತಂದರೆ ಆ್ಯನಯಾನ್ ಕ್ಯಾಟಯಾನ್ ಅಂದರೆ ಏನಾಗುತ್ತೆ, ಇಲ್ಲಿ ಇದು ಹೋಲ್ಸ್ ಅಂತ ಕ್ರಿಯೇಟ್ ಆಗುತ್ತೆ. ಸೊ ಇದೆರಡನ್ನೂ ಕೂಡ ನಾನು ಹೋಲ್ಸ್ ಅಂತ ಹೇಳ್ಬೋದು. ಈ ಹೋಲ್ಸ್ಗಳು ಈ ಥರ ಜಾಸ್ತಿ ಆಗ್ತಾಯಿದ್ರೆ ಏನಾಗುತ್ತೆ, ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಓಕೆ, ಹಾಗಿದ್ದಾಗ ದಟ್ Schottky ಡಿಫೆಕ್ಟ್ ಇನ್ಕ್ರೀಸಸ್ ದ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಆಫ್ ದ ಸಾಲಿಡಲ್ಲಿ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿನ ಇನ್ಕ್ರೀಸ್ ಮಾಡ್ತಾ ಇರುತ್ತೆ. ಇದು Schottky ಡಿಫೆಕ್ಟ್ ಆಗಿ. ಓಕೆ, ಹಾಗಾದರೆ ನಿಮ್ಗೆ ಇನ್ನೊಂದು ಪಾಯಿಂಟ್ ಹೇಳಬೇಕಿಲ್ಲ, ಏನಪ್ಪ ಅಂತಂದರೆ ಎಷ್ಟು Schottky ಡಿಫೆಕ್ಟ್ ಬರ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ, ಒಂದು ಸೋಡಿಯಂ ಕ್ಲೋರೈಡ್ ಅಂದ್ಕೊಳ್ಳಿ. ಓಕೆ, ಸೋಡಿಯಂ ಕ್ಲೋರೈಡಲ್ಲಿ ಸೋಡಿಯಂ ಅಯಾನ್ಸು ಫಾರ್ ಎಕ್ಸಾಂಪಲ್ ಒಂದು 10⁻22 ಅಯಾನ್ಸ್ ಪರ್ CM3. ಒಂದು CM ಕ್ಯೂಬಲ್ಲಿ ಇಷ್ಟು ಅಯಾನ್ಸ್ ಇರುತ್ತೆ. ಹಾಗಾದರೆ 10⁻6 ಅಷ್ಟು ಪೇರು Schottky ಡಿಫೆಕ್ಟ್ ಅರೈಸ್ ಆಗುತ್ತೆ. ಅಷ್ಟು ಪೇರಲ್ಲಿ Schottky ಡಿಫೆಕ್ಟು 10⁻6 ಪೇರೆನ್ಸಿಂದ ಬರುತ್ತೆ. ಹಾಗಾದರೆ ಒಂದು ಡಿಫೆಕ್ಟು ಎಷ್ಟಲ್ಲಪ್ಪ ಅಂದರೆ 10⁻16 ಅಯಾನ್ಸ್ಗೆ ಒಂದು ಡಿಫೆಕ್ಟು ಅರೈಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದು ಒಂದು ಎಕ್ಸಾಂಪಲ್ ರೀತಿ ಕೊಡ್ಬೋದು, ಇಷ್ಟು ಡಿಫೆಕ್ಟ್ ಬರುತ್ತೆ ಅಂತ. ಇದು ಏನಪ್ಪ ಅಂದರೆ Schottky ಡಿಫೆಕ್ಟ್ ಬಗ್ಗೆ, ದ ಮಿಸ್ಸಿಂಗ್ ಆಫ್ ಈಕ್ವಲ್ ನಂಬರ್ ಆಫ್ ಕ್ಯಾಟಯಾನ್ಸ್ ಆ್ಯಂಡ್ ಆ್ಯನಯಾನ್ಸ್. ನಿಮ್ಗೆ ಬೇಕಾಗಿರೋ ಪಾಯಿಂಟ್ ಏನು, ಕಂಡೀಷನ್ ಮತ್ತು ಕಾನ್ಸಿಕ್ವೆನ್ಸ್. ಸೇಮ್ ಅದೇ ರೀತಿ ಈಗ ಬನ್ನಿ, ನೆಕ್ಸ್ಟ್ ಯಾವುದು, Frenkel ಡಿಫೆಕ್ಟ್. ಓಕೆ, Frenkel ಡಿಫೆಕ್ಟ್ ಬಂದರೆ ಇಲ್ಲಿ ಎರಡು Schottky ಡಿಫೆಕ್ಟಲ್ಲಿ ಎರಡು ಅಯಾನ್ಸು ಮಿಸ್ ಆಗುತ್ತೆ, ಈಕ್ವಲ್ ಆಗಿ ಮಿಸ್ ಆಗುತ್ತೆ. ಬಟ್ ಇಲ್ಲಿ ಏನಾಗಪ್ಪ ಅಂತಂದರೆ ಇರೋವಂಥ ಅಯೋನೇ ಡಿಸ್ಲೋಕೇಟ್ ಆಗುತ್ತೆ.
ಓಕೆ, ಡಿಸ್ಲೊಕೇಟ್ ಅಂದರೆ ಬೇರೆ ಇಂಟರ್ಸ್ಟಿಷಿಯಲ್ ಸೈಟ್ಗೆ ಹೋಗಿ ಲೊಕೇಟ್ ಆಗುತ್ತೆ, ಇಂಟರ್ಸ್ಟಿಷಿಯಲ್ ಹೋಗಿ ಲೊಕೇಟ್ ಆಗುತ್ತೆ. ಸೊ ನೋಡಿ, ಇಲ್ಲಿ ಅಯಾನ್ ಇತ್ತು, ಒಂದು ಪಾಸಿಟಿವ್ ಅಯಾನ್ ಡಿಸ್ಲೊಕೇಟ್ ಆಗಿದೆ. ಹೆನ್ಸ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಡಿಸ್ಲೊಕೇಶನ್ ಎಫೆಕ್ಟ್. ದ ಡಿಸ್ಲೊಕೇಶನ್ ಆಫ್ ಸ್ಮಾಲರ್ ಅಯಾನ್, ಯೂಶಲಿ ಕ್ಯಾಟಯಾನ್ ಡಿಸ್ಲೊಕೇಟ್ ಆಗುತ್ತೆ. ಸ್ಮಾಲರ್ ಅಯಾನ್ ಇರೋದು ಕ್ಯಾಟಯಾನು. ಸೊ ಕ್ಯಾಟಯಾನ್ ಡಿಸ್ಲೊಕೇಟ್ ಆಗುತ್ತೆ ಫ್ರಮ್ ಇಟ್ಸ್ ನಾರ್ಮಲ್ ಸೈಟ್ ಟು ಅನ್ ಇಂಟರ್ಸ್ಟಿಷಿಯಲ್ ಸೈಟ್. ಈ ಒಂದು ನಾರ್ಮಲ್ ಸೈಟಿಂದ ಇಂಟರ್ಸ್ಟಿಷಿಯಲ್ ಸೈಟ್ಗೆ ಡಿಸ್ಲೊಕೇಟ್ ಆಗುತ್ತೆ. ಹಾಗಾಗಿ ಇದನ್ನು ಡಿಸ್ಲೊಕೇಶನ್ ಎಫೆಕ್ಟ್ ಅಂತಲೂ ಕರಿತೀವಿ. ಓಕೆ, ಹಾಗಾಗಿ ಬರೋದು ಫ್ರೆಂಕಲ್ ಡಿಫೆಕ್ಟ್. ಇಲ್ಲಿ ನಂಬರ್ ಆಫ್ ಅಯಾನ್ಸ್ ಈಕ್ವಲ್ ಮಿಸ್ ಆಗ್ತಾಯಿತ್ತು, ಬಟ್ ಇಲ್ಲಿ ಡಿಸ್ಲೊಕೇಟ್ ಆಗ್ತದೆ, ಇರೋವಂಥ ಪೊಸಿಷನಲ್ಲಿ ಡಿಸ್ಲೊಕೇಟ್ ಆಗ್ತದೆ. ಹಾಗಿದ್ದಾನಾಗಿದೆ ಡೆನ್ಸಿಟಿ ರಿಮೈನ್ಸ್ ಅನ್ಚೇಂಜ್. ಡೆನ್ಸಿಟಿ ಹಾಗೆ ಇರುತ್ತೆ, ಯಾಕಂದರೆ ಲ್ಯಾಟಿಸ್ ಸೈಟಲ್ಲಿ ಅಂದರೆ ಇಂಟರ್ಸ್ಟಿಷಿಯಲ್ ಸೈಟಲ್ಲಿ ಅಯಾನ್ ಅಲ್ಲೇ ಇರುತ್ತೆ, ಕ್ರಿಸ್ಟಲಲ್ಲೇ ಇರುತ್ತೆ. ಹಾಗಿದ್ದಾಗ ಏನಾಗಿದೆ, ಡೆನ್ಸಿಟಿ ರಿಮೈನ್ಸ್ ಅನ್ಚೇಂಜಡ್, ಇನ್ಕ್ರೀಸು ಆಗಲ್ಲ ಡಿಕ್ರೀಸು ಆಗಲ್ಲ. ಕಂಡೀಷನ್ಸ್ ಏನು? ಕಂಡೀಷನ್ಸ್ ಹೇಳ್ದಾನೆ ಇಲ್ಲಿ, ಕ್ಯಾಟಯಾನ್ಸ್ ಆ್ಯಂಡ್ ಆ್ಯನ್ಸ್ ಹ್ಯಾವಿಂಗ್ ಲಾರ್ಜ್ ಡಿಫ್ರೆನ್ಸ್ ಇನ್ ಸೈಜ್ ಡಿಫ್ರೆನ್ಸ್ ಏನಿರಬೇಕು, ತುಂಬ ಜಾಸ್ತಿ ಇರಬೇಕು. ಓಕೆ, ಒಂದು ಯೂಶಲಿ ಕ್ಯಾಟಯಾನ್ ಸ್ಮಾಲ್ ಸೈಜ್ ಇರುತ್ತೆ, ಆ್ಯನಾಯನ್ ಬಿಗರ್ ಸೈಜ್ ಇರುತ್ತೆ, ಹಾಗಾಗಿ ಡಿಫ್ರೆನ್ಸು ಲಾರ್ಜ್ ಬರುತ್ತಾಗ ಅದೇ ಕಂಡೀಷನು. ಬಟ್ ಇಲ್ಲೇನಿತ್ತು, ಸ್ಮಾಲ್ ಸೈಜ್ ಇತ್ತು, ಅಂದರೆ ಈಕ್ವಲ್ ಸೈಜ್ ಇತ್ತು. ಇಲ್ಲಿ ದೇರ್ ಇಸ್ ಅ ಲಾರ್ಜ್ ಡಿಫರೆನ್ಸ್ ಇನ್ ಸೈಜ್ ಅಂತ ಹೇಳ್ತೀವಿ. ಇಟ್ ಅರೈಸಸ್ ಇನ್ ಎ ಕಾಂಪೌಂಡ್ಸ್ ವಿತ್ ಲೋ ಕೋಆರ್ಡಿನೇಷನ್ ನಂಬರ್. ಲೋ ಕೋಆರ್ಡಿನೇಷನ್ ನಂಬರ್ ಇಲ್ಲಿರೋ ಕಾಂಪೌಂಡ್ಸ್ಗಳಲ್ಲಿ ಇದು ಬರುತ್ತೆ. ಅರೌಂಡ್ 4 to 6 ಇರೋಂಥ ಕೋಆರ್ಡಿನೇಷನ್ ನಂಬರಲ್ಲಿ ಈ ಕಾಂಪೌಂಡು ಅಂದರೆ ಈ ಡಿಫೆಕ್ಟು ಅರೈಸ್ ಆಗುತ್ತೆ, ಲೋ ಕೋಆರ್ಡಿನೇಷನ್ ನಂಬರ್ ಅಂತ ಕಾಂಪೌಂಡ್ಸ್ಗಳಲ್ಲಿ. ಎಕ್ಸಾಂಪಲ್ ಯಾವ್ದು ಕೊಡ್ತೀರಾ? AgCl, AgBr, AgI, ZnS, Zn2+ ಅಂತ ಬರುತ್ತೆ. ಇಲ್ಲಿ ಇದು ಸ್ಮಾಲರ್ ಸೈಜು. Ag+ ಅಂತ ಬರುತ್ತೆ, ಇದು ಸ್ಮಾಲರ್ ಸೈಜ್ ಕಂಪೇರ್ ಟು Cl-. ಹಾಗಿದ್ದಾಗ ಏನಾಗುತ್ತೆ, ಈ ಡಿಫೆಕ್ಟು ಅರೈಸ್ ಆಗುತ್ತೆ. ದ ಡಿಸ್ಲೊಕೇಶನ್ ಆಫ್ ಸ್ಮಾಲರ್ ಅಯಾನ್ ಫ್ರಮ್ ಇಟ್ಸ್ ನಾರ್ಮಲ್ ಸೈಟ್ ಟು ಇಂಟರ್ಸ್ಟಿಷಿಯಲ್ ಸೈಟ್, ಇದನ್ನು ಫ್ರೆಂಕಲ್ ಡಿಫೆಕ್ಟ್ ಅಂತ ಹೇಳ್ಬೋದು. ಸೊ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂದರೆ, AgBr ಶೋಸ್ ಬೋತ್ ಸ್ಕಾಟ್ಕಿ ಆ್ಯಂಡ್ ಫ್ರೆಂಕಲ್ ಡಿಫೆಕ್ಟ್. AgBr ಅನ್ನೋ ಕಾಂಪೌಂಡು ನಿಮಗೆ ಸ್ಕಾಟ್ಕಿ ಮತ್ತು ಫ್ರೆಂಕಲ್ ಡಿಫೆಕ್ಟ್ ಎರಡನ್ನೂ ಕೂಡ ತೋರಿಸುತ್ತೆ, ಇದೊಂದು ಕಾಂಪೌಂಡು. ಸೊ ಎಕ್ಸಾಮ್ ಪಾಯಿಂಟ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಸ್ಕಾಟ್ಕಿ ಆ್ಯಂಡ್ ಫ್ರೆಂಕಲ್ ಡಿಫೆಕ್ಟ್. ನಿಮಗೆ ಡಿಫ್ರೆನ್ಸ್ ಕೇಳ್ತಾರೆ, ಡೆಫಿನೇಷನ್ ಕೇಳ್ತಾರೆ, AgBr ಕ್ವಶನ್ ಅರೈಸ್ ಮಾಡ್ತಾರೆ, ವಿಚ್ ಕಾಂಪೌಂಡ್ ಶೋಸ್ ಬೋತ್ ಸ್ಕಾಟ್ಕಿ ಆ್ಯಂಡ್ ಫ್ರೆಂಕಲ್ ಡಿಫೆಕ್ಟ್ ಅಂತಲೂ ಕ್ವಶನ್ ಅರೈಸ್ ಮಾಡ್ತಾರೆ. ಹಾಗಾಗಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಫಾರ್ ದ ಎಕ್ಸಾಮಿನೇಷನ್. ಡಿಫ್ರೆನ್ಸ್ ಗೊತ್ತಿರಲಿ, ಡಿಫ್ರೆನ್ಸ್ ಏನು ಬರೀಬೇಕು, ಡೆಫಿನೇಷನ್ ಬರೀತೀರಾ, ಮಿಸ್ಸಿಂಗ್ ಆಫ್ ಈಕ್ವಲ್ ನಂಬರ್ ಆಫ್ ಕ್ಯಾಟಯಾನ್ ಆ್ಯಂಡ್ ಆನಯಾನ್. ಇಲ್ಲಿ ಡಿಸ್ಲೊಕೇಶನ್ ಆಫ್ ಸ್ಮಾಲರ್ ಅಯಾನ್, it decreases the density, the density remains unchanged. Cations and anions almost equal size, they have large difference in size. High coordination number, low coordination number. ಡಿಫ್ರೆನ್ಸ್ಗಳನ್ನ ನೀವೇ ನೋಟ್ ಮಾಡ್ಕೋಬೇಕು ಕ್ಲೀನಾಗಿ. ಸೊ ದಿಸ್ ಇಸ್ ಅಬೌಟ್ ಸ್ಕಾಟ್ಕಿ ಆ್ಯಂಡ್ ಫ್ರೆಂಕಲ್ ಡಿಫೆಕ್ಟ್. ಹಾಗಾದರೆ ಅಯಾನಿಕ್ ಸಾಲಿಡ್ಸಿಂದ ಬರ್ತಾರೋ ಕಾಂಪೌಂಡ್ಸ್ ಯಾವುದು, ಡಿಫೆಕ್ಟ್ ಯಾವುದು? ಸ್ಕಾಟ್ಕಿ ಆ್ಯಂಡ್ ಫ್ರೆಂಕಲ್ ಡಿಫೆಕ್ಟ್ ಎಕ್ಸಿಬಿಟೆಡ್ ಬೈ ಅಯಾನಿಕ್ ಸಾಲಿಡ್ಸ್. ನಾನ್ ಅಯಾನಿಕ್ ಸಾಲಿಡ್ಸಿಂದ ಬರೋ ಡಿಫೆಕ್ಟ್ಸ್ ಯಾವುದು? ವೇಕೆನ್ಸಿ ಮತ್ತು ಇಂಟರ್ಸ್ಟಿಷಿಯಲ್ ಡಿಫೆಕ್ಟ್. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಅಬೌಟ್ ಸ್ಟೈಕ್ಯೋಮೆಟ್ರಿಕ್ ಡಿಫೆಕ್ಟ್. ದ ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಇನ್ ಪಾಯಿಂಟ್ ಡಿಫೆಕ್ಟ್ ಇಸ್ ನಾನ್-ಸ್ಟೈಕ್ಯೋಮೆಟ್ರಿಕ್ ಡಿಫೆಕ್ಟ್ಸ್. ಓಕೆ, ಸ್ಟೈಕ್ಯೋಮೆಟ್ರಿಕ್ ಡಿಫೆಕ್ಟ್ ಅಂದ್ರೇನು? ದ ಡಿಫೆಕ್ಟ್ ವಿಚ್ ಡಸ್ ನಾಟ್ ಡಿಸ್ಟರ್ಬ್ ದ ಸ್ಟೈಕ್ಯೋಮೆಟ್ರಿ. ಆಪೋಸಿಟ್ ಇದಕ್ಕೆ ಏನಪ್ಪ ಅಂದರೆ, ದ ಡಿಫೆಕ್ಟ್ ವಿಚ್ ಡಿಸ್ಟರ್ಬ್ ದ ಸ್ಟೈಕ್ಯೋಮೆಟ್ರಿ ಇನ್ ಎ ಕ್ರಿಸ್ಟಲ್. ಓಕೆ, ರೇಷಿಯೋ ಆಫ್ ಕಾನ್ಸ್ಟೆಂಟ್ ಪಾರ್ಟಿಕಲ್ಸ್ ಆಲ್ಟರ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಆ್ಯಸ್ ರೆಪ್ರೆಸೆಂಟ್ ಬೈ ದ ಜನರಲ್ ಫಾರ್ಮುಲಾ ಏನಿರುತ್ತೆ, ಈಗ ಫೆರಸ್ ಆಕ್ಸೈಡ್ ಅಂತ ಇದೆ ಒಂದು ಫಾರ್ಮುಲಾಯಲ್ಲಿ, ಈ ಜನರಲ್ ಫಾರ್ಮುಲಾ ರೇಷಿಯೋ ಇರಲ್ಲ, ಮಿಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ Fe 0.93 to 0.95 ತನಕ ರೇಂಜಲ್ಲಿ ಇರುತ್ತೆ. ಹಾಗಿದ್ದಾಗ ಏನಾದರೂ ಜನರಲ್ ಫಾರ್ಮುಲಾ ರೇಷಿಯೋ ಈ ಒಂದು ಕಾಂಪೌಂಡಲ್ಲಿ ಈ ಡಿಫೆಕ್ಟ್ಸ್ ಬರೋದ್ರಿಂದ ಈ ಥರ ರೇಷಿಯೋ ಆಲ್ಟರ್ ಆಗುತ್ತೆ. ಹಾಗಿದ್ದಾಗ ಇದು ದ ಡಿಫೆಕ್ಟ್ಸ್ ವಿತ್ ಡಿಸ್ಟರ್ಬ್ ದ ಸ್ಟೈಕ್ಯೋಮೆಟ್ರಿ ಇನ್ ಕ್ರಿಸ್ಟಲ್, ಅಂದರೆ ನಾನ್-ಸ್ಟೈಕ್ಯೋಮೆಟ್ರಿಕ್ ಡಿಫೆಕ್ಟ್ಸ್. ಆ ಸ್ಟೈಕ್ಯೋಮೆಟ್ರಿನ ಆಲ್ಟರ್ ಮಾಡುತ್ತೆ ಇಂಥ ಕ್ರಿಸ್ಟಲ್ಗಳಲ್ಲಿ. ಓಕೆ, ಹಾಗಿದ್ದಾಗ ಅದನ್ನು ನಾವು ನಾನ್-ಸ್ಟೈಕ್ಯೋಮೆಟ್ರಿಕ್ ಡಿಫೆಕ್ಟ್ಸ್ ಅಂತ ಹೇಳ್ತೀವಿ. ನಾನ್-ಸ್ಟೈಕ್ಯೋಮೆಟ್ರಿಕ್ ಡಿಫೆಕ್ಟ್ಸ್ ವಿ ಹ್ಯಾವ್ 2 types. ಯಾವುದದು? ಮೆಟಲ್ ಎಕ್ಸಸ್ ಡಿಫೆಕ್ಟ್ ಆ್ಯಂಡ್ ಮೆಟಲ್ ಡಿಫಿಷಿಯನ್ಸಿ ಡಿಫೆಕ್ಟ್ ಅಂತ ಹೇಳ್ತೀವಿ. ಸೊ ಫಸ್ಟ್ ಯಾವುದು? ಮೆಟಲ್ ಎಕ್ಸಸ್ ಡಿಫೆಕ್ಟ್. ಓಕೆ, ಮೆಟಲ್ ಎಕ್ಸಸ್ ಡಿಫೆಕ್ಟಲ್ಲಿ ಬರುವಂಥದ್ದು ಮೆಟಲ್ ಎಕ್ಸಸ್ ಅಂತ ನೇಮಲ್ ಇದೆ. ಓಕೆ, ಒಂದು ಮೆಟಲ್ ಅಯಾನ್ ಎಕ್ಸಸ್ ಇರುತ್ತೆ ಅಂತ. ಡ್ಯೂ ಟು ವಾಟ್? ಮೆಟಲ್ ಎಕ್ಸಸ್ ಡಿಫೆಕ್ಟ್ ಡ್ಯೂ ಟು ಆ್ಯನಾಯನಿಕ್ ವೇಕೆನ್ಸಿ. ಓಕೆ, ದಿಸ್ ಇಸ್ ಇಂಪಾರ್ಟೆಂಟ್ ಪಾಯಿಂಟ್. ಮೆಟಲ್ ಎಕ್ಸಸ್ ಡಿಫೆಕ್ಟ್ ಸರಿ, ಓಕೆ, ಡ್ಯೂ ಟು ಆ್ಯನಾಯನಿಕ್ ವೇಕೆನ್ಸಿ. ನೇಮಲ್ಲಿದೆ ಆ್ಯನಾಯನಿಕ್ ವೇಕೆನ್ಸಿ ಅಂದರೆ ಒಂದು ಆ್ಯನಾಯನು ವೇಕೆಂಡ್ ಆಗುತ್ತೆ, ವೇಕೆನ್ಸಿ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ಬೋದು. ಹಾಗಾದರೆ ದ ಡಿಫೆಕ್ಟ್ ರಿಸಲ್ಟ್ಸ್ ವೆನ್ ಕಾಂಪೌಂಡ್ ಹ್ಯಾಸ್ ಎಕ್ಸಸ್ ಮೆಟಲ್ ಅಯಾನ್ ಡ್ಯೂ ಟು ದ ಆಬ್ಸೆನ್ಸ್ ಆಫ್ ಆ್ಯನಾಯನ್ ಫ್ರಮ್ ದ ಲ್ಯಾಟಿಸ್ ಸೈಟ್. ನೋಡಿ, ಇಲ್ಲಿ ಒಂದು ಲ್ಯಾಟಿಸ್ ಸೈಟಲ್ಲಿ ನೋಡಿ ಒಂದು ಆ್ಯನಾಯನ್ ಮಿಸ್ ಆಗಿದೆ. ಓಕೆ, ಪಾಸಿಟಿವ್, ನೆಕ್ಸ್ಟ್ ಇಲ್ಲಿ ನೆಗೆಟಿವ್ ಇರಬೇಕಿತ್ತು, ಒಂದು ಆ್ಯನಾಯನ್ ಮಿಸ್ ಆಗಿದೆ. ಸೊ ಈ ಆ್ಯನಾಯನ್ ಮಿಸ್ ಆಗಿರೋದ್ರಿಂದ ಏನಾಗುತ್ತೆ? ಎಕ್ಸಸ್ ಮೆಟಲ್ ಅಯಾನ್ ಹೇಗೆ ಬರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ಥರ ಬರೋದ್ರಿಂದ ಈ ಡಿಫೆಕ್ಟ್ನ ನಾವು ಮೆಟಲ್ ಎಕ್ಸಸ್ ಡಿಫೆಕ್ಟ್ ಡ್ಯೂ ಟು ಆ್ಯನಾಯನಿಕ್ ವೇಕೆನ್ಸಿ. ಇಲ್ಲಿ ವೇಕೆನ್ಸಿ ಇದೆ, ಎಕ್ಸಸ್ ಹೆಂಗೆ ಬಂತು ಅನ್ಬೋದು, ಬಟ್ ಎಕ್ಸಸ್ ಹೆಂಗೆ ಬರುತ್ತೆ ಅಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಈಗ ಒಂದು ಸೋಡಿಯಂ ಕ್ಲೋರೈಡು, ಈ ಸೋಡಿಯಂ ಕ್ಲೋರೈಡ್ನ ಒಂದು ಸೋಡಿಯಂ ವೇಪರ್ಸಲ್ಲಿ ಹಿಟ್ ಮಾಡ್ತೀವಿ ಅಂದ್ಕೊಳ್ಳಿ. ಆ ಸೋಡಿಯಂ ವೇಪರ್ಸ್ ಏನಾಗುತ್ತೆ? ಒಂದು ಸೋಡಿಯಂ ಕ್ಲೋರೈಡ್ ಕ್ರಿಸ್ಟಲ್ ಸರ್ಫೇಸಲ್ಲಿ ಡೆಪಾಸಿಟ್ ಆಗುತ್ತೆ. ಆಗ ಈ Cl- ಅನ್ನೋದು ಈ ಸೋಡಿಯಂ ಜೊತೆ ಕಂಬೈನ್ ಆಗಬೇಕು.
ಸೋಡಿಯಂ ಜೊತೆ ಹೇಗೆ ಕಂಬೈನ್ ಆಗುತ್ತೆ, ಇಲ್ಲಿ ಒಂದು ಸೋಡಿಯಂ ಪ್ಲಸ್ ಆದರೆ ಮಾತ್ರ, ಓಕೆ, ಕ್ಯಾಟಯಾನ್ ಆದರೆ ಮಾತ್ರ. ಸೋಡಿಯಂ ಕ್ಯಾಟಯಾನ್ ಆಯಿತು ಅಂದರೆ ಏನಾಗಿದೆ, ಎಲೆಕ್ಟ್ರಾನ್ ಲಾಸ್ ಆಗಿದೆ ಅಂತ ಅರ್ಥ ತಾನೆ. ಎಲೆಕ್ಟ್ರಾನ್ ಲಾಸ್ ಆಗಿದ್ದು ಆ ಎಲೆಕ್ಟ್ರಾನು ಇಲ್ಲಿ ಆಕ್ಯುಪೈ ಆಗುತ್ತೆ, ಓಕೆ, ಆ ಎಲೆಕ್ಟ್ರಾನ್ ಆಗುತ್ತೆ ಇಲ್ಲಿ ಆಕ್ಯುಪೈ ಆಗುತ್ತೆ. ಅಂದರೆ ಹೋಲ್ ಒಂದು ಕ್ರಿಯೇಟ್ ಆಗಿತ್ತು, ಆ ಹೋಲಲ್ಲಿ ಎಲೆಕ್ಟ್ರಾನು ಆಕ್ಯುಪೈ ಆಗಿದೆ. ಆ ಎಲೆಕ್ಟ್ರಾನು ಆಕ್ಯುಪೈ ಆಗಿದ್ದ ಸೆಂಟರ್ನ ನಾವು ಎಫ್ ಸೆಂಟರ್ ಅಂತ ಕರಿತೀವಿ. ಎಫ್ ಅಂದರೆ ಫರ್ಬನ್ ಸೆಂಟರ್ ಅಂತ ಹೇಳ್ತೀವಿ, ಅಂದರೆ ಕಲರ್ ಸೆಂಟರ್ ಅಂದ್ಬಿಟ್ಟು. ಫರ್ಬನ್ ಸೆಂಟರ್ ಅಂತಂದರೆ ಅದನ್ನು ಎಫ್ ಸೆಂಟರ್ ಅಂತ ಮೆನ್ಷನ್ ಮಾಡ್ತೀವಿ ನಾವು. ಎಫ್ ಸೆಂಟರ್ ಅಂದರೆ ದ ಆನೈನಿಕ್ ಸೈಟ್ ಇನ್ ಮೆಟಲ್ ಎಕ್ಸಸ್ ಡಿಫೆಕ್ಟ್ ಆಕ್ಯುಪೈಡ್ ಬೈ ಅನ್ಪೇರ್ಡ್ ಎಲೆಕ್ಟ್ರಾನ್. ಸೊ ಅನ್ಪೇರ್ಡ್ ಎಲೆಕ್ಟ್ರಾನಿಂದ ಒಂದು ಇಲ್ಲಿ ಆಕ್ಯುಪೈ ಆಗುತ್ತೆ ಹೋಲು, ಹಾಗಾಗಿ ಇದನ್ನು ಎಫ್ ಸೆಂಟರ್ ಅಂತ ಹೇಳ್ತೀವಿ. ವೆರಿ ಇಂಪಾರ್ಟೆಂಟ್ ಡೆಫಿನಿಷನ್. ಎಫ್ ಸೆಂಟರ್ ಅಂದರೆ ಡೆಫಿನಿಷನ್ ಕೇಳ್ತಾರೆ. ಹಾಗಾಗಿ ಈ ನೋಡಿ ಸೋಡಿಯಂ ಕ್ಲೋರೈಡ್ ಈ ರೀತಿ ಆಗಿರೋದ್ರಿಂದ ಏನಾಗುತ್ತಾಗ ಸೋಡಿಯಂ ಕ್ಲೋರೈಡು ಒಂದು ಯೆಲ್ಲೋ ಕಲರ್ನ ಇಂಪಾರ್ಟ್ ಮಾಡುತ್ತೆ, ಓಕೆ. ಸೋಡಿಯಂ ಕ್ಲೋರೈಡು ನೀವು ಅನ್ಕೋಬೋದು ಅಲ್ಲೂ ಬಂದಿದ್ದು ಸ್ಟೈಕ್ಯೋಮೆಟ್ರಿ ಅಂತ. ಈ ಸೋಡಿಯಂ ಕ್ಲೋರೈಡ್ ಯಾವುದಪ್ಪ ಅಂದರೆ ಸ್ಟೈಕ್ಯೋಮೆಟ್ರಿ ಡೆಫಿನೆಟ್ ಇಲ್ಲ ಅಂದರೆ ಆಲ್ಟ್ರ್ ಆಗಿದ್ರೆ ಆ ಥರ ಸೋಡಿಯಂ ಕ್ಲೋರೈಡಲ್ಲಿ ಬರುವಂಥ ಕಲರ್ಸ್ ಇದು. ಫಾರ್ ಎಕ್ಸಾಂಪಲ್ ಸೋಡಿಯಂ ಕ್ಲೋರೈಡ್ ಎಲ್ಲೋ ಕಲರ್ನ ಇಂಪಾರ್ಟ್ ಮಾಡಿದ್ರೆ ಅದೇ ಥರ ಲಿಥಿಯಂ ಕ್ಲೋರೈಡು ಪಿಂಕ್ ಕಲರ್ನ ಇಂಪಾರ್ಟ್ ಮಾಡುತ್ತೆ. ಸೊ ಈ ರೀತಿ ಕಲರ್ಗಳನ್ನ ಇಂಪಾರ್ಟ್ ಮಾಡೋದೇನಕ್ಕೆ ಸಾಲಿಡ್ಸ್ಗಳು ಡ್ಯೂ ಟು ಎಫ್ ಸೆಂಟರ್. ನಿಮ್ಗೆ ಗೊತ್ತಿರ್ಬೋದು ಸೋಡಿಯಂ ಕ್ಲೋರೈಡ್ ಒಂದು ಎಲ್ಲೋ ಕಲರ್ ಥರ ಎಕ್ಸಿಬಿಟ್ ಆಗ್ತಾ ಇರುತ್ತೆ. ಯಾಕಪ್ಪ ಅಂದರೆ ಡ್ಯೂ ಟು ದಿಸ್ ಎಫ್ ಸೆಂಟರ್. ಹಾಗೆ ಗೊತ್ತಾಯ್ತಲ್ಲ ಏನಕ್ಕೆ ಅಂತ. ದ ಡಿಫೆಕ್ಟ್ ರಿಸಲ್ಟ್ಸ್ ವೆನ್ ಕಾಂಪೌಂಡ್ ಎಕ್ಸಸ್ ಮೆಟಲ್ ಅಯಾನ್, ಓಕೆ. ಎಕ್ಸಸ್ ಮೆಟಲ್ ಅಯಾನ್ ಇದೆ, ಯಾಕೆ ಆ ಸೋಡಿಯಂ ಪ್ಲಸ್ಸು ಸರ್ಫೇಸಲ್ಲಿ ಕವರ್ ಆಗಿದೆ, ಇದೆ ಎಕ್ಸಸ್ ಮೆಟಲ್ ಅಯಾನ್. ಆ ಒಂದು ಹೋಲ್ನ ಯಾವುದು ಆಕ್ಯುಪೈ ಮಾಡ್ಕೊಂಡಿದೆ, ಎಲೆಕ್ಟ್ರಾನ್ ಆಕ್ಯುಪೈ ಆಗಿದೆ. ಎಲೆಕ್ಟ್ರಾನ್ ಬಂದಿದ್ದು ಈ ಹೋಲ್ನ ಆಕ್ಯುಪೈ ಮಾಡ್ಕೊಂಡಿದೆ, ಇದನ್ನು ಎಫ್ ಸೆಂಟರ್ ಅಂತ ಹೇಳ್ತೀವಿ. ದ ಹೋಲ್ ಕ್ರಿಯೇಟೆಡ್ ಈಸ್ ಆಕ್ಯುಪೈಡ್ ಬೈ ಎನ್ ಎಲೆಕ್ಟ್ರಾನ್ ಟು ಮೇಂಟೈನ್ ದ ಎಲೆಕ್ಟ್ರಿಕಲ್ ನ್ಯೂಟ್ರಲಿಟಿ. ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಇರಬೇಕು ಅಂದರೆ ಈ ಹೋಲ್ ಆಕ್ಯುಪೈ ಆಗಬೇಕು, ಪಾಸಿಟಿವ್ ನೆಗೆಟಿವ್ ಸೈನ್, ಓಕೆ. ಹಾಗಿದ್ದಾಗ ನಾವು ಇದನ್ನು ಡ್ಯೂ ಟು ಮೆಟಲ್ ಎಕ್ಸಸ್ ಡಿಫೆಕ್ಟ್ ಅಂತ ಹೇಳ್ತೀವಿ, ಓಕೆ. ಏನಿದು ಡ್ಯೂ ಟು ಮೆಟಲ್ ಎಕ್ಸಸ್ ಡಿಫೆಕ್ಟು ಇಷ್ಟು ಬರುತ್ತೆ. ಇಲ್ಲಿ ಏನು ಗೊತ್ತಿರಬೇಕು ನಿಮಗೆ, ಮೆಟಲ್ ಎಕ್ಸಸ್ ಡಿಫೆಕ್ಟಲ್ಲಿ ಆನೋನಿಕ್ ವೇಕೆನ್ಸಿ, ಆನೋನು ವೇಕೆಂಟ್ ಆದರೆ ಆಗ ನಿಮಗೆ ಬರೋದು ಎಫ್ ಸೆಂಟರ್ ಆಗುತ್ತೆ. ಎಫ್ ಸೆಂಟರ್ ಏನಾಗುತ್ತೆ, ಕಲರ್ ಎಕ್ಸಿಟ್ ಮಾಡುತ್ತೆ. ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಎಫ್ ಸೆಂಟರ್ ಅಂದರೆ ಡಿಫೈನ್ ಮಾಡೋಕ್ಕೆ ಹೇಳ್ತಾರೆ ನಿಮಗೆ. ಸೊ ದಿಸ್ ಇಸ್ ಅಬೌಟ್ ಮೆಟಲ್ ಎಕ್ಸಸ್ ಡಿಫೆಕ್ಟ್ ಡ್ಯೂ ಟು ಆನೋನಿಕ್ ವೇಕೆನ್ಸಿ. ಸೊ ಮೆಟಲ್ ಎಕ್ಸಸ್ ಡಿಫೆಕ್ಟ್ ಎಲ್ಲ ಈಗ ಡ್ಯೂ ಟು ಆನೋನಿಕ್ ವೇಕೆನ್ಸಿ ಆಯಿತು. ದಿಸ್ ಇಸ್ ಡ್ಯೂ ಟು interstitial cation. Metal excess defect due to interstitial cation. It occurs if an extra positive ion present at interstitial site. ಒಂದು ಎಕ್ಸ್ಟ್ರಾ ಒಂದು ಕ್ಯಾಟಯಾನು ಇಂಟರ್ಸ್ಟಿಷಿಯಲ್ ಸೈಟಲ್ಲಿ ನೋಡಿ, ಇಂಟರ್ಸ್ಟಿಷಿಯಲ್ ಸೈಟಲ್ಲಿ ಒಂದು ಪಾಸಿಟಿವ್ ಆನ್ ಇದೆ ಈಗ. ಸೊ ಈ ರೀತಿ ಎಕ್ಸ್ಟ್ರಾ ಅಯಾನ್ ಒಂದು ಇಂಟರ್ಸ್ಟಿಷಿಯಲ್ ಸೈಟಲ್ಲಿ ಇದ್ದರೆ ದಟ್ ಕ್ರಿಯೇಟ್ಸ್ ಅ ಮೆಟಲ್ ಎಕ್ಸಸ್ ಡಿಫೆಕ್ಟ್ ಡ್ಯೂ ಟು ಇಂಟರ್ಸ್ಟಿಷಿಯಲ್ ಕ್ಯಾಟಯಾನ್. ಅದು ಹೇಗೆ ಬಂತು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ to maintain the electrical neutrality another side is occupied by an electron. ಸೊ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಆಗಿರಬೇಕು ಅಂದರೆ ಈಗ ಒಂದು ಪಾಸಿಟಿವ್ ಸೈನ್ ಆಕ್ಯುಪೈ ಆಗಿದೆ ಅಂದರೆ ನೆಗೆಟಿವ್ ಒಂದು ಚಾರ್ಜ್ ಇರಬೇಕಂದ್ರೆ ಎಲೆಕ್ಟ್ರಾನ್ ಅದನ್ನು ಆಕ್ಯುಪೈ ಮಾಡ್ಕೊಳುತ್ತೆ. ಸೊ ಇದೊಂದು ನೀವು ಬೇಕಾದ್ರೆ ಎಫ್ ಸೆಂಟರ್ ಅಂತ ಹೇಳ್ಬೋದು ಈಗ, ಓಕೆ. ಟು ಮೇಂಟೈನ್ ದ ಎಲೆಕ್ಟ್ರಿಕಲ್ ನ್ಯೂಟ್ರಲಿಟಿ ಅದರ್ ಸೈಡ್ ಇಸ್ ಆಕ್ಯುಪೈಡ್ ಬೈ ಎಲೆಕ್ಟ್ರಾನ್. ಸೊ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಆಯಿತು ಆಗ ಒಂದು ಕ್ರಿಸ್ಟಲ್ಲು. ಇಟ್ ಈಸ್ ಸಿಮಿಲರ್ ಟು ಫ್ರೆಂಕಲ್ ಡಿಫೆಕ್ಟ್. ಸೊ ಇನ್ನೊಂದು ಏನಪ್ಪ ಅಂದರೆ ಡ್ಯೂ ಟು ಆನೋನಿಕ್ ವೇಕೆನ್ಸಿ ಇದೆ, ಅದು ಇಸ್ ಸಿಮಿಲರ್ ಟು Schottky defect, and this is similar to Frenkel defect ಅಂತ ಹೇಳ್ಬೋದು. ಸೊ ಹೇಗೆ ಮೆಟಲ್ ಫಾರ್ ಎಕ್ಸಾಂಪಲ್ ಜಿಂಕ್ ಆಕ್ಸೈಡ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಜಿಂಕ್ ಆಕ್ಸೈಡ್ ಏನಾದರೂ ನಾವು ಹೀಟ್ ಮಾಡಿದಾಗ ಏನಾಗುತ್ತೆ ಅಂದರೆ Zn2+ ಆಗುತ್ತೆ, ಓಕೆ, ಪ್ಲಸ್ ಆಫ್ O2 ಪ್ಲಸ್ 2 ಎಲೆಕ್ಟ್ರಾನ್ಸ್ ಕ್ಯಾನ್ಸಲ್ ಆಗುತ್ತೆ, ಇದು ರಿಮೂವ್ ಆಗುತ್ತೆ. ಹೀಗಿದೆ 2+ ಅಂತ ನೋಡಿ, ಈಗ ಇಲ್ಲಿ ಒಂದು ಕ್ಯಾಟಯಾನ್ ಆಗಿದೆ, ಓಕೆ. Zn ಅಲ್ಲಿ ಏನಾಗಿದೆ Zn2+, ಎರಡು ಇಂಟರ್ಸ್ಟಿಷಿಯಲ್ ಸೈಟ್ನ ಪಾಸಿಟಿವ್ಸನ್ನು ಆಕ್ಯುಪೈ ಮಾಡ್ಕೊಳ್ಳುತ್ತೆ, ಎಲೆಕ್ಟ್ರಾನು ಎರಡು ಇಂಟರ್ಸ್ಟಿಷಿಯಲ್ ಸೈಟ್ನ ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಸೊ ಈ ರೀತಿ ಏನಾಗುತ್ತೆ, ಯೆಲ್ಲೋ ಕಲರ್ ಇಂಪಾರ್ಟ್ ಆಗುತ್ತೆ, ಆಗ ಜಿಂಕ್ ಆಕ್ಸೈಡ್ಗೆ ಯೆಲ್ಲೋ ಕಲರ್ ಇಂಪಾರ್ಟ್ ಮಾಡುತ್ತೆ. ಇದು ಡ್ಯೂ ಟು ಇಂಟರ್ಸ್ಟಿಷಿಯಲ್ ಕ್ಯಾಟಯಾನ್ ಅಂತ ಹೇಳ್ಬೋದು. ಇಂಟರ್ಸ್ಟಿಷಿಯಲ್ ಸ್ಪೇಸಲ್ಲಿ ಎಕ್ಸ್ಟ್ರಾ ಕ್ಯಾಟಯಾನ್ ಬಂದರೆ ಅದನ್ನು ನಾವು ಡ್ಯೂ ಟು ಇಂಟರ್ಸ್ಟಿಷಿಯಲ್ ಕ್ಯಾಟಯಾನ್ ದಿಸ್ ಡಿಫೆಕ್ಟ್ ಅಂತ ಹೇಳ್ತೀವಿ. ಮೆಟಲ್ ಎಕ್ಸಸ್ ಡಿಫೆಕ್ಟ್ ಡ್ಯೂ ಟು ಇಂಟರ್ಸ್ಟಿಷಿಯಲ್ ಕ್ಯಾಟಯಾನ್. ಎಲೆಕ್ಟ್ರಿಕಲ್ ನ್ಯೂಟ್ರಲಿಟಿ ಮೇಂಟೈನ್ ಮಾಡೋಕ್ಕೋಸ್ಕರ ಒಂದು ಎಲೆಕ್ಟ್ರಾನು ಆಕ್ಯುಪೈ ಮಾಡ್ಕೊಳ್ಳುತ್ತೆ. ನೋಡಿ ಎಕ್ಸಾಂಪಲ್ ತೋರಿಸಿದ್ದೀನಿ, Zn2+ ಆಯಿತು, ಎರಡು ಅಯಾನ್ಸು ಕ್ಯಾಟಯಾನ್ಸು ಇಂಟರ್ಸ್ಟಿಷಿಯಲ್ ಆಕ್ಯುಪೈ ಮಾಡ್ಕೊಂಡ್ರೆ ಎರಡು ಎಲೆಕ್ಟ್ರಾನ್ಸು ಇನ್ನೊಂದು ಎರಡು ಅದರ್ ಸೈಡ್ನ ಆಕ್ಯುಪೈ ಮಾಡ್ಕೊಳ್ಳುತ್ತೆ ಟು ಮೇಂಟೈನ್ ದ ಎಲೆಕ್ಟ್ರಿಕಲ್ ನ್ಯೂಟ್ರಲಿಟಿ. ಸೊ ದಿಸ್ ಈಸ್ ಅಬೌಟ್ ಮೆಟಲ್ ಎಕ್ಸಸ್ ಡಿಫೆಕ್ಟ್, ಓಕೆ. ನೆಕ್ಸ್ಟ್ ಟೈಪ್ ಯಾವುದು, ಮೆಟಲ್ ಡಿಫಿಷಿಯನ್ಸಿ ಡಿಫೆಕ್ಟ್ ಅಂತ ಹೇಳ್ತೀವಿ. ಮೆಟಲ್ ಡಿಫಿಷಿಯನ್ಸಿ ಅಂತ ನೇಮಲ್ಲಿದೆ. ಮೆಟಲ್ ಡಿಫಿಷಿಯನ್ಸಿ ಡ್ಯೂ ಟು ಕ್ಯಾಟಯಾನ್ ವೇಕೆನ್ಸಿ ಅಂತ ಒಂದನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ ಚಾಪ್ಟ್ರಲ್ಲಿ. ದ ಡಿಫೆಕ್ಟ್ ವಿಚ್ ಇಸ್ ಕಾಸ್ಡ್ ಡ್ಯೂ ಟು ದಿ ಆಬ್ಸೆನ್ಸ್ ಆಫ್ ಕ್ಯಾಟಯಾನ್ ಅಟ್ ದ ಲ್ಯಾಟಿಸ್ ಸೈಟ್. ಇಲ್ಲೇನಾಗಿತ್ತು, ಮೆಟಲ್ ಎಕ್ಸೆಸ್ಸಲ್ಲಿ ಒಂದು ಕ್ಯಾಟಯಾನ್ ಇಂಟರ್ಸ್ಟಿಷಿಯಲ್ ಸೈಟ್ಗೆ ಹೋಗಿತ್ತು, ಬಟ್ ಡಿಫಿಷಿಯನ್ಸಿಲಿ ಒಂದು ಕ್ಯಾಟಯಾನ್ ಆಬ್ಸೆನ್ಸ್ ಆದರೆ ನೋಡಿ ಇಲ್ಲಿ ಒಂದು ಕ್ಯಾಟಯಾನ್ ರಿಮೂವ್ ಆಗಿದೆ, ಒಂದು ಕ್ಯಾಟಯಾನ್ ಇಲ್ಲ. ಸೊ ಹಾಗಿದ್ದಾಗ ಎಲೆಕ್ಟ್ರಾನ್ ಆಕ್ಯುಪೈ ಮಾಡ್ಕೊಳುತ್ತಾ ಇಲ್ಲ. ಇಲ್ಲೇನಾಗುತ್ತೆ ಅಂತಂದರೆ ಒಂದು ಎಲೆಕ್ಟ್ರಿಕಲ್ ನ್ಯೂಟ್ರಲಿಟಿ ಮೇಂಟೈನ್ ಮಾಡಬೇಕು ಅಂತಂದರೆ ಅದೇ ಕಾಂಪೌಂಡ್ನ ಒಂದು ಹೈಯರ್ ವೇಲೆನ್ಸಿ ಇರೋ ಚಾರ್ಜು ನೆಕ್ಸ್ಟ್ ಒಂದು ಲ್ಯಾಟಿಸ್ ಸೈಟಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ FeO ಅಂತ ಇರುತ್ತೆ ಅಂದ್ಕೊಳ್ಳಿ, ಓಕೆ. Fe2+ ಇರುತ್ತೆ ಫೆರಸ್ ಅಂತಂದರೆ ಅದು Fe3+ ಅಂದರೆ
ಓಕೆ, ಫೆರಿಕ್ ಅಂತ ಆಗುತ್ತೆ. ಹೈಯರ್ ಚಾರ್ಜ್ ಇರೋವಂಥ ಒಂದು ಪಾರ್ಟಿಕಲ್ಲು ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಸೊ ಇಲ್ಲೇನಾಗಿದೆ ನೋಡಿ, ಎಲ್ಲ ಪಾಸಿಟಿವ್ ಪ್ಲಸ್ ಯೂನಿಪಾಸಿಟಿವ್ ಇದೆ. ಸೊ ಈಗ ಒಂದು ಪಾಸಿಟಿವ್ ಕ್ಯಾಟಯನ್ ರಿಮೂವ್ ಆಗಿದೆ ಅಂದರೆ ಆ ನ್ಯೂಟ್ರಲಿಟಿನೇ ಮೇಂಟೈನ್ ಮಾಡೋಕ್ಕೆ ನೋಡಿ ಇಲ್ಲಿ 2+ ಅಂತ ಇದೆ, ಆಗ ನ್ಯೂಟ್ರಲಿಟಿ ಮೇಂಟೈನ್ ಆಗುತ್ತೆ. cation with higher charge. So the deficiency in charge is balanced by an adjacent ion having higher positive charge. ಈಗ Fe2+ ಅಂತ ಇಲ್ಲೆಲ್ಲ ಇದ್ದರೆ Fe3+ ಅಂತ ಇಲ್ಲಿರುತ್ತಾಗ ಎಲೆಕ್ಟ್ರಿಕಲ್ ನ್ಯೂಟ್ರಲಿಟಿನ ಮೇಂಟೈನ್ ಮಾಡೋಕ್ಕೆ. ಓಕೆ, ಹಾಗಿದ್ದಾಗ ಪಾಸಿಟಿವ್ ಡಿಫಿಷಿಯನ್ಸಿ ಅದನ್ನು ಈ ಒಂದು ಚಾರ್ಜ್ ಅದನ್ನು ಬ್ಯಾಲೆನ್ಸ್ ಮಾಡುತ್ತೆ. ಸೊ ದಿಸ್ ಈಸ್ ಅಬೌಟ್ ಮೆಟಲ್ ಡಿಫಿಷಿಯನ್ಸಿ ಎಫೆಕ್ಟ್. ಸೊ ಮೆಟಲ್ ಡಿಫಿಷಿಯನ್ಸಿ ಗೊತ್ತಾಯಿತು. ಮೆಟಲ್ ಎಕ್ಸಸ್ ಡಿಫೆಕ್ಟಲ್ಲಿ ಡ್ಯೂ ಟು ಆನೈನಿಕ್ ವೇಕೆನ್ಸಿ, ಡ್ಯೂ ಟು ಕ್ಯಾಟೈನಿಕ್ ವೇಕೆನ್ಸಿ ಅಂತ ಇದೆ. ಡ್ಯೂ ಟು ಆನೈನಿಕ್ ವೇಕೆನ್ಸಿ, ಡ್ಯೂ ಟು ಇಂಟರ್ಸ್ಟಿಷಿಯಲ್ ಕ್ಯಾಟೈನ್ ಅಂತ ಇದೆ. ಸೊ ದಟ್ ಈಸ್ ಸಿಮಿಲರ್ ಟು ಸ್ಕಾಟ್ಕಿ ಡಿಫೆಕ್ಟ್ ಆ್ಯಂಡ್ ದಿಸ್ ಇಸ್ ಸಿಮಿಲರ್ ಟು ಫ್ರೆಂಕಲ್ ಡಿಫೆಕ್ಟ್. ಅದೇ ರೀತಿ ಮೆಟಲ್ ಡಿಫಿಷಿಯನ್ಸಿ ಅಂತ ಗೊತ್ತಾಯಿತು, ಕ್ಯಾಟೈನಿಕ್ ವೇಕೆನ್ಸಿಯಿಂದ ಯಾವ ರೀತಿ ಕ್ರಿಯೇಟ್ ಆಗುತ್ತೆ ಅಂತ. ಸೊ ಇದರಲ್ಲಿ ಕ್ವಶನ್ ನಿಮಗೆ ಎಫ್ ಸೆಂಟರ್ ಮೇಲೆ ಬರ್ಬೋದು. ಒಂದು ಮಾರ್ಕ್ಸ್ ಒಂದು ಕ್ವಶನ್ ಎಫ್ ಸೆಂಟರ್ ಮೇಲೆ ಯಾಕೆ ಸಾಲಿಡ್ಸ್ಗಳು ಈ ಥರ ಡಿಫೆಕ್ಟ್ಸಿಂದ ಕಲರ್ ಎಕ್ಸಿಕ್ಯೂಟ್ ಮಾಡುತ್ತೆ ಅಂತ ಎಫ್ ಸೆಂಟರ್ ಮೇಲೆ ಒಂದು ಕ್ವಶನ್ ಅರೈಸ್ ಆಗ್ಬೋದು. ಸೊ ದಿಸ್ ಈಸ್ ಕಂಪ್ಲೀಟ್ಲಿ ಅಬೌಟ್ ದ ಮೆಟಲ್ ಎಕ್ಸಸ್ ಡಿಫೆಕ್ಟ್ ಅಂದರೆ ನಾನ್ ಸ್ಟೈಕ್ಯೋಮೆಟ್ರಿಕ್ ಡಿಫೆಕ್ಟ್ಸ್ ಅಂತ ಹೇಳ್ಬೋದು. ದ ಲಾಸ್ಟ್ ಕ್ಲಾಸಿಫಿಕೇಷನ್ ಏನೋ ಈಗ ಪಾಯಿಂಟ್ ಡಿಫೆಕ್ಟ್ಸಲ್ಲಿ ಇಂಪ್ಯೂರಿಟಿ ಡಿಫೆಕ್ಟ್. ತುಂಬ ಸಿಂಪಲ್ ಕಾನ್ಸೆಪ್ಟು. ಇಂಪ್ಯೂರಿಟಿ ಡಿಫೆಕ್ಟ್ ಅಂದರೆ ಏನಪ್ಪ ಅಂದ್ರೆ, if a foreign atom or an ion as an impurity occupies the lattice site. ಓಕೆ, ಫಾರಿನ್ ಆಟಮ್ ಅಂದರೆ ಈಗ ಒಂದು ಸಾಲ್ಟ್ ಕ್ರಿಸ್ಟಲೈಸೇಷನ್ ಮಾಡುವಾಗ ಇನ್ನೊಂದು ಯಾವುದೋ ಸಾಲ್ಟ್ನ ಸ್ಮಾಲ್ ಪ್ರೊಪೋರ್ಷನಲ್ಲಿ ಆ್ಯಡ್ ಮಾಡ್ತೀವಿ ಅಂದ್ಕೊಳ್ಳಿ. ಅದನ್ನು ಫಾರಿನ್ ಆಟಮ್ ಯಾವುದೋ ಒಂದು ಅಯಾನ್ನ ಆ್ಯಡ್ ಮಾಡಿದಾಗ ಲ್ಯಾಟಿಸ್ ಸೈಟ್ನ ಆ್ಯಸ್ ಇಂಪ್ಯೂರಿಟಿ, ದಟ್ ಇಂಪ್ಯೂರಿಟಿ ಆಕ್ಯುಪೈಸ್ ದ ಲ್ಯಾಟಿಸ್ ಸೈಟ್ ಬೈ ರಿಪ್ಲೇಸಿಂಗ್ ದೋಸ್ ಅಯಾನ್ಸ್. ಓಕೆ, ಒಂದು ಬೇರೆ ಅಯಾನ್ಸ್ಗಳನ್ನ ಅಲ್ಲಿರೋ ಕ್ರಿಸ್ಟಲ್ಲಿರೋ ಅಯಾನ್ಸ್ಗಳನ್ನ ರಿಪ್ಲೇಸ್ ಮಾಡಿ ಒಂದು ಫಾರಿನ್ ಆಟಮ್ ಅಯಾನು ಅಲ್ಲಿ ಲೊಕೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲಿಗೆ ಎಡಿಷನ್ ಆಫ್ ಸ್ಟ್ರಾನ್ಶಿಯಂ ಕ್ಲೋರೈಡ್ ಟು ಸೋಡಿಯಂ ಕ್ಲೋರೈಡ್ ಅಂತ ಕೊಟ್ಟಿದ್ದೀನಿ. ಡ್ಯೂರಿಂಗ್ ದ ಕ್ರಿಸ್ಟಲೈಸೇಷನ್ ಆಫ್ ಸೋಡಿಯಂ ಕ್ಲೋರೈಡ್ ವಿತ್ ಅ ಸ್ಮಾಲ್ ಅಮೌಂಟ್ ಆಫ್ ಸ್ಟ್ರಾನ್ಶಿಯಂ ಕ್ಲೋರೈಡ್ ಇಸ್ ಆ್ಯಡೆಡ್ ಟು ದಿ ಸೋಡಿಯಂ ಕ್ಲೋರೈಡ್. ಈ ಒಂದು ಸೋಡಿಯಂ ಕ್ಲೋರೈಡ್ ಕ್ರಿಸ್ಟಲೈಸೇಷನಲ್ಲಿ ಆ್ಯಡ್ ಮಾಡಿದಾಗ ಟು ಮೇಂಟೈನ್ ದ ಎಲೆಕ್ಟ್ರಿಕಲ್ ನ್ಯೂಟ್ರಲಿಟಿ ಏನಾಗುತ್ತೆ, 2 ಸೋಡಿಯಂ ಅಯಾನ್ಸು ರಿಪ್ಲೇಸ್ ಆಗುತ್ತೆ. ಓಕೆ, 2 ಸೋಡಿಯಂ ಅಯಾನ್ಸು ಲ್ಯಾಟಿಸೈಟ್ನ ವೇಕೆಂಟಾಗಿ ಬಿಟ್ಟೋಗುತ್ತೆ. ಹೇಗೆ, ಯಾಕಪ್ಪ ಅಂತಂದರೆ ಸ್ಟ್ರಾನ್ಶಿಯಮ್ ಇಸ್ 2+, 2 ಚಾರ್ಜ್ ಇದೆ ಪಾಸಿಟಿವ್ ಚಾರ್ಜು, ಇದು ಪಾಸಿಟಿವ್ ಯೂನಿಪಾಸಿಟಿವ್ ಚಾರ್ಜು. ಹಾಗಾದರೆ ಬ್ಯಾಲೆನ್ಸ್ ಆಗಬೇಕು, ಇಲ್ಲಿ ಎಲ್ಲ ಎಲೆಕ್ಟ್ರಿಕಲ್ ನ್ಯೂಟ್ರಲಿಟಿ ಮೇಂಟೈನ್ ಆಗಬೇಕು ಅಂತಂದರೆ ಸೋಡಿಯಂ ಅಯನ್ಸು 2 ಹೋದರೆ ಅಂದರೆ 2 ರಿಮೂವ್ ಆದರೆ ನೋಡಿ 2+ ಬ್ಯಾಲೆನ್ಸ್ ಆಗುತ್ತೆ. ಇಲ್ಲಿ ನೋಡಿ 2+. ಓಕೆ, ಹಾಗಾಗಿ ನೋಡಿ ಇಲ್ಲಿ ಸೋಡಿಯಂ ಪ್ಲಸ್ ಒಂದು, ಇಲ್ಲಿ ಒಂದು ಸೋಡಿಯಂ ಪ್ಲಸ್ಸು ವೇಕೆಂಟ್ ಆಗಿದೆ. ಆ ಒಂದು ಲ್ಯಾಟಿಸೈಟ್ನ ಸ್ಟ್ರಾನ್ಶಿಯಂ 2+ ಆಕ್ಯುಪೈ ಮಾಡ್ಕೊಂಡಿದೆ. ಟು ಮೇಂಟೈನ್ ದ ಎಲೆಕ್ಟ್ರಿಕಲ್ ನ್ಯೂಟ್ರಲಿಟಿ 2 ಸೋಡಿಯಂ ಅಯಾನ್ಸು ವೇಕೆಂಟ್ ಆಗಿದೆ, 2 ಸೋಡಿಯಂ ಅಯಾನ್ಸ್ ಬಿಟ್ಟು ಹೋಗಿದೆ ಲ್ಯಾಟಿಸೈಟಿಂದ. ಸೊ ಹೀಗಿದ್ದೇನಾಗುತ್ತೆ, ದಿಸ್ ಕ್ರಿಯೇಟ್ಸ್ ಅ ಇಂಪ್ಯೂರಿಟಿ ಡಿಫೆಕ್ಟ್. ಓಕೆ, ಈ ರೀತಿ ಇಂಪ್ಯೂರಿಟಿ ಡಿಫೆಕ್ಟ್ ಆಗುತ್ತೆ. ಹಾಗಾದರೆ ಏನಾಯಿತು, ಸ್ಟ್ರಾನ್ಶಿಯಂ ಅಯಾನೇ ಒಂದು ಇಂಪ್ಯೂರಿಟಿ ಆಯಿತು ಈಗ. ಓಕೆ, ಇಫ್ ಎ ಫಾರಿನ್ ಆಟಮ್ ಅಯಾನ್ ಆ್ಯಸ್ ಎ ಇಂಪ್ಯೂರಿಟಿ ಆಕ್ಯುಪೈಸ್ ದ ಲ್ಯಾಟಿಸ್ ಸೈಟ್, ಈ ಒಂದು ಲ್ಯಾಟಿಸ್ ಸೈಟ್ನ ಸ್ಟ್ರಾನ್ಶಿಯಂ 2+ ಆಕ್ಯುಪೈ ಮಾಡ್ಕೊಂಡಿದೆ. ಎಲೆಕ್ಟ್ರಿಕ್ ನ್ಯೂಟ್ರಲಿಟಿ ಮೇಂಟೈನ್ ಮಾಡೋಕ್ಕೆ 2 ಸೋಡಿಯಂ ಅಯಾನ್ಸು ರಿಪ್ಲೇಸ್ ಆಗಿದೆ ಇಲ್ಲಿ. ಓಕೆ, 2 ಸೋಡಿಯಂ ಅಯಾನ್ಸ್ ವೇಕೆಂಟ್ ಆಗಿದೆ, ಬಿಟ್ಟು ಹೋಗಿದೆ ವೇಕೆಂಟ್ ಸೈಟ್ನ. ಓಕೆ, ಹಾಗಿದ್ದಾಗ ಇದನ್ನು ನಾವು ಹೇಳ್ತೀವಿ ಇಂಪ್ಯೂರಿಟಿ ಡಿಫೆಕ್ಟ್ ಅಂತ ಹೇಳ್ತೀವಿ. ಸೊ ಇಷ್ಟು ಕಂಪ್ಲೀಟ್ಲಿ ಅಬೌಟ್ ದ ಕ್ರಿಸ್ಟಲ್ ಡಿಫೆಕ್ಟ್ಸ್. ಓಕೆ, ಈಗ ನೀವು ನೋಡಿದ್ರಲ್ಲಿ ಎಲ್ಲ ಏನಿತ್ತು, ಸ್ಟೈಕ್ಯೋಮೆಟ್ರಿಕ್ ಡಿಫೆಕ್ಟ್, ನಾನ್ ಸ್ಟೈಕ್ಯೋಮೆಟ್ರಿಕ್ ಡಿಫೆಕ್ಟ್ ಆ್ಯಂಡ್ ಯಾವುದು ಇಂಪ್ಯೂರಿಟಿ ಡಿಫೆಕ್ಟ್. ಸೊ ಅದನ್ನು ಡಿಸ್ಕಸ್ ಮಾಡೋಣ ಕಂಪ್ಲೀಟಾಗಿ ಈಗ. ಸೊ ಫೈನಲಿ ನಿಮಗೆ ಒಂದು ಚಾರ್ಟ್ ಸಿಕ್ಕಿತ್ತು. ಈಗ ಪಾಯಿಂಟ್ ಡಿಫೆಕ್ಟ್ ಅಂದರೆ ಏನು, ಸ್ಟೈಕ್ಯೋಮೆಟ್ರಿಕ್, ನಾನ್ ಸ್ಟೈಕ್ಯೋಮೆಟ್ರಿಕ್, ಇಂಪ್ಯೂರಿಟಿ ಡಿಫೆಕ್ಟ್. ಓಕೆ, ಸ್ಟೈಕ್ಯೋಮೆಟ್ರಿಕ್ ಅಂದರೆ ವಿಟ್ ಡಸ್ ನಾಟ್ ಡಿಸ್ಟರ್ಬ್ ದ ಸ್ಟೈಕ್ಯೋಮೆಟ್ರಿ, ನಾನ್ ಸ್ಟೈಕ್ಯೋಮೆಟ್ರಿಕ್ ಅಂದರೆ ವಿಟ್ ಡಸ್ ಇದು ಡಿಸ್ಟರ್ಬ್ ದ ಸ್ಟೈಕ್ಯೋಮೆಟ್ರಿ. ಇಂಪ್ಯೂರಿಟಿ ಡಿಫೆಕ್ಟ್ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಗೊತ್ತಾಯಿತು. ವೇಕೆನ್ಸಿ, ಇಂಟರ್ಸ್ಟಿಷಿಯಲ್, ಸ್ಕಾಟ್ಕಿ ಡಿಫೆಕ್ಟ್ ಆ್ಯಂಡ್ ಫ್ರೆಂಕಲ್ ಡಿಫೆಕ್ಟ್. ವೇಕೆನ್ಸಿ, ವೇಕೆಂಟ್ ಸೈಟು ಲ್ಯಾಟಿಸೈಟ್ಸ್ ವೇಕೆಂಟ್ ಆದರೆ, ಇಂಟರ್ಸ್ಟಿಷಿಯಲ್ ಸೈಟು ಫಿಲ್ ಆದರೆ ಅದು ಏನು ಹೇಳ್ತೀವಿ ನಾವು, ಇಂಟರ್ಸ್ಟಿಷಿಯಲ್ ಎಫೆಕ್ಟ್ ಅಂತ ಹೇಳ್ತೀವಿ. ಸ್ಕಾಟ್ಕಿ ಡಿಫೆಕ್ಟ್ ಆಯಿತು, ಈಕ್ವಲ್ ನಂಬರ್ ಆಫ್ ಅಯಾನ್ಸ್ ಮಿಸ್ ಆಗುತ್ತೆ. ಫ್ರೆಂಕಲ್ ಅಂದರೆ ಡಿಸ್ಲೊಕೇಶನ್ ಆಫ್ ಅಯಾನ್ಸ್ ಅಂತ ಹೇಳ್ತೀವಿ. ಮೆಟಲ್ ಎಕ್ಸಸ್ ಡಿಫೆಕ್ಟಲ್ಲಿ 2 ಟೈಪ್ ಇದೆ, ಡ್ಯೂ ಟು ಕ್ಯಾಟೈನಿಕ್ ವೇಕೆನ್ಸಿ, ಡ್ಯೂ ಟು ಆನೈನಿಕ್ ವೇಕೆನ್ಸಿ. ಮೆಟಲ್ ಡಿಫಿಷಿಯನ್ಸಿ ಡಿಫೆಕ್ಟ್ ಗೊತ್ತಾಯಿತು, ಅದರಲ್ಲಿ ಕ್ಯಾಟೈನಿಕ್ ವೇಕೆನ್ಸಿ ಇದಾದರೆ ಏನಾಗುತ್ತೆ ಅಂತ ಗೊತ್ತಾಯಿತು. ಇಂಪ್ಯೂರಿಟಿ ಡಿಫೆಕ್ಟು ಅರ್ಥ ಆಗಿದೆ ಈಗ. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಅಬೌಟ್ ದಿ ಕ್ರಿಸ್ಟಲ್ ಡಿಫೆಕ್ಟ್ಸ್. ಇಲ್ಲಿ ನಿಮಗೆ ಕೇಳುವಂಥ ಕ್ವಶನ್ ಏನು, ಸ್ಕಾಟ್ಕಿ ಮತ್ತು ಫ್ರೆಂಕಲ್ ಡಿಫೆಕ್ಟಲ್ಲಿ 2 ಮಾರ್ಕ್ಸ್ ಕ್ವಶನ್ನು ಅರೈಸ್ ಆಗ್ಬೋದು. ವೆರಿ ಇಂಪಾರ್ಟೆಂಟ್ ಕ್ವಶನ್. ಈ ಒಂದು ನಾನ್ ಸ್ಟೈಕ್ಯೋಮೆಟ್ರಿಯಲ್ಲಿ ಎಫ್ ಸೆಂಟರ್ ಬಗ್ಗೆ ಕ್ವಶನ್ನು ಅರೈಸ್ ಆಗ್ಬೋದು. ಹಾಗಾಗಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಇಲ್ಲ 2 ಮಾರ್ಕ್ಸು ಇಲ್ಲ 1 ಮಾರ್ಕ್ಸ್ಗೆ ಥಿಯರಿ ಎಕ್ಸಾಮ್ಗೆ ಇಲ್ಲಿ ಅರೈಸ್ ಆಗುತ್ತೆ. ಸೊ ದಿಸ್ ಈಸ್ ಕಂಪ್ಲೀಟ್ಲಿ ಅಬೌಟ್ ದ ಕ್ರಿಸ್ಟಲ್ ಡಿಫೆಕ್ಟ್ಸ್.